ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರ ಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त ಪರಮ ಪೂಜ್ಯರಿರತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಆತ್ಮೇರೆ ಸದ್ಗುರುಗಳು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಚಿಕ್ಕ ಪ್ರಾಂತದಲ್ಲಿರ್ತಕ್ಕಂಥ ಉಮ್ರಾಣಿಯ ಹಾಗೂ ಸಿಂಧೂರ ಮಧ್ಯೆ ಇರತಕ್ಕಂಥ ಹಿರೇಹಳ್ಳದ ಬಿಲ್ವನದಲ್ಲಿ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ಮಹಾತ್ಮರಲ್ಲಿ ಎಂಥ ಶಕ್ತಿ ಇರ್ತದೆ ಅಂದ್ರೆ, ಮಹಾತ್ಮಾನು ಅನುಗ್ರಹಣಂತೆ ಭಜಮಾನಾನ್ ರಿಪುನಪಿ ಸಪತ್ನೇ ಪ್ರಾಪಯಂತೆ ಅಬ್ಧಿಂ ಸಿಂಧೋ ನಗ ನಿಮ್ನಗಾಹ ಅಂತ ಒಂದು ಬರ್ತದೆ. ಸುಭಾಷಿತದಲ್ಲಿ ಮಹಾತ್ಮ ಇರ್ತಾರೆ. ಮಹಾತ್ಮಾನು ಅನುಗ್ರಹಣಂತೆ, ಮಹಾತ್ಮಾನು ಅನುಗ್ರಹಣಂತೆ ಭಜಮಾನಾನ್ ರಿಪುನಪಿ. ಮಹಾತ್ಮರು ಅನುಗ್ರಹ ಮಾಡ್ತಾಯಿದ್ದಾರೆ ಅಂತಾರೆ, ಆಶೀರ್ವಾದ ಮಾಡ್ತಾಯಿದ್ದಾರೆ. ಯಾರಿಗೆ ಮಾಡ್ತಾಯಿದ್ದಾರೆ ಆಶೀರ್ವಾದ ಅಂದ್ರೆ ಹೇಳ್ತಾರಲ್ಲೇ, ಮಹಾತ್ಮಾನು ಅನುಗ್ರಹಣತೆ, ಮಹಾತ್ಮರು ಅನುಗ್ರಹ ಮಾಡ್ತಾಯಿದ್ದಾರೆ. ಭಜಮಾನಾನ್ ರಿಪುನಪಿ, ಯಾರು ಅವರನ್ನು ಕುರಿತು ಸ್ತೋತ್ರ ಮಾಡ್ತಾಯಿದ್ದಾರೆ, ಗುರುಗಳು ದೊಡ್ಡವರು ಸಾಕ್ಷಾತ್ ಪರಮಾತ್ಮ ಇದ್ದಂತೆ ಎಲ್ಲ ವರ್ಣನೆ ಮಾಡ್ತಾರಲ್ಲ, ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಯಾರು ಕೆಟ್ಟವರು, ಬಹಳ ಕೆಟ್ಟವರು, ಇವರಂಥವ್ರು ಮಹಾತ್ಮರು ಭಿಕ್ಷಾಟನೆ ಮಾಡ್ಕೊಂಡು ಮಂದಿ ಪೀಡ ಮಾಡ್ತಕ್ಕಂಥವ್ರು, ಇವರು ಯಾರಿಗೋ ಏನು ಅಂತಿರ್ತಾರೆ, ಮತ್ತೇನೋ ಆಗ್ಬೋದು, ಇವ್ರನ್ನ ಹಾನಿ ಆಗ್ಬೋದು, ಸ್ವತಃ ದುಡಿದು ಉಣ್ಣೋದಿಲ್ಲ, ಇವ್ರಿಗೆ ಮಹಾತ್ಮ ಇರ್ತಾರೆ. ಇನ್ನೊಬ್ಬರು ಇವರು ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಅವರು ಬೆಳೆದಿರ್ತಕ್ಕಂಥ ದಾನ ತೆಗೆದುಕೊಂಡು ಉಪಜೀವನ ಮಾಡ್ತಕ್ಕಂಥದ್ದು ಇದೇಂಥ ಪದ್ಧತಿ ಅಂತ್ಕೊಂಡು ಇನ್ನೊಬ್ರು ಬೈತಕ್ಕಂಥವ್ರು ಇರ್ಬೋದು, ಅವರಿಗೆ ಆಶೀರ್ವಾದ ಮಾಡ್ತಾರೆ. ಇನ್ನೊಬ್ರು ಒಂದು ಬಡಿಬಹುದು, ಅವರಿಗೆ ಆಶೀರ್ವಾದ ಮಾಡೋದು. ಯಾರು ಅವ್ರು ಸ್ತೋತ್ರ ಮಾಡ್ತಾರಲ್ಲ, ನಾಮಸ್ಮರಣೆ ಮಾಡ್ತಾರೆ, ಅವರಿಗೆ ಆಶೀರ್ವಾದ ಮಾಡೋದು. ಅಂದ್ರೆ ಇವರು ಕೆಟ್ಟವರು, ಇವರು ಒಳ್ಳೆಯವರು ಅಂತಕ್ಕಂಥ ತಾರತಮ್ಯ ಇಲ್ಲದ ಎಲ್ಲರಿಗೂ ಕೂಡ ಒಳ್ಳೆಯ ಅಂತಕ್ಕಂಥವ್ರಿಗೆ ಮಹಾತ್ಮರು ಅಂತಾರೆ. ಅವರಿಗೆ ಮಹಾತ್ಮರು. ಸಾಮಾನ್ಯರಿದ್ರೆ ಏನು ಮಾಡ್ತಾರೆ, ತಮಗೆ ಚಲೋ ಮಾಡಿದವ್ರು ಚಲೋ ಅಲ್ಲ ಅಂತಾರೆ. ತಮಗೆ ಅಕಸ್ಮಾತ್ ಕೆಟ್ಟಾಗಿತ್ತಂದ್ರೆ ಹೋಗಿಬಿಡಲಿಲ್ಲ, ಅವರೆಲ್ಲ ಹೋಗಿಬಿಡ್ಲಿ ಅಂತೇಳಿ ಅಂತಾರೆ. ಅದಕ್ಕಾಗಿ ಮಹಾತ್ಮರಿಗೂ ಆತ್ಮರಿಗೂ ವ್ಯತ್ಯಾಸ ಇರ್ತದೆ. ಆತ್ಮರ ವಿಷಯ ಬೇರೆನೇ, ಮಹಾತ್ಮರ ವಿಷಯನೂ ಬೇರೆ ಇರ್ತದೆ. ಮಹಾತ್ಮಾನು ಅನುಗ್ರಹಣಂತೆ ಭಜಮಾನಾನ್ ರಿಪು ಅಂದ್ರೆ ವೈರಿ, ಭಜಮಾನಾನ್ ಅಂದರೆ ಭಜಿಸುವರನ್ನು, ರಿಪುನಪಿ ಅಂದರೆ ರಿಪುಗಳನ್ನು ಕೂಡ ಅಂದರೆ ವೈರಿಗಳನ್ನು ಕೂಡ ಅನುಗ್ರಹಣಂತೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಅಲ್ಲಿ ಹೇಳ್ತಾರೆ, ಮಹಾತ್ಮನು ಅನುಗ್ರಹಣಂತೆ ಭಜಮಾನ ರಿಪುನಪಿ ಸಪತ್ನೇ ಪ್ರಾಪಯಂತೆ ಅಬ್ಧಿಂ ಸಿಂಧವೋ ನಗ ನಿಮ್ನಗಾಹ ಅಂತ. ಹಿಮಾಲಯದಿಂದ ಹರಿದುಕೊಂಡು ಬರ್ತಕ್ಕಂಥ ಸಿಂಧೂ ನದಿ ತಂಪಿರ್ತದೆ. ಹಿಮಾಲಯ ಬರ್ತಕ್ಕಂಥ ನೀರು ಹೇಗಿರ್ತದೆ, ಭಾಳ ತಂಪಿರ್ತದೆ. ಆದರೆ ಆ ನದಿ ಹರಿದುಕೊಂಡು ಬಂದು ಸಮುದ್ರವನ್ನು ಸಮುದ್ರ ನೀರು ಹೇಗಿರ್ತದೆ, ಬಿಸಿ ಇರ್ತದೆ. ಏಕೆ ಅಂತ ಕೇಳಿದ್ರೆ, ಸಮುದ್ರಗಳು ಲವಣ ಇರ್ತದೆ, ಉಪ್ಪಿರ್ತದೆ. ಸಮುದ್ರ ತೀರ್ಪು ನೀವು ಯಾರು ಗೋಕರ್ಣದ ಹೋಗಿ ಬಿಡ್ತಾ ಇರ್ತದೆ, ಮೈಯೆಲ್ಲ ಜಿಬಿ ಆಗ್ತದೆ. ಆ ಉಪ್ಪು ಬಂದು ವಸ್ತ್ರ ಗಾಳಿಗೆ ತೋಯಿಸಿ ಹಾಕಿದ್ರೆ ಅಂದರೆ ಸ್ವಚ್ಛ ಮಾಡಿ ಅದೆಲ್ಲ ಉಪ್ಪಾಗಿರ್ತದೆ. ಅಷ್ಟೆಲ್ಲ
ಅಲ್ಲಿ ಸಾಕಷ್ಟು ಮಳೆಗಾಲ ಮಳೆ ದೋದೋತ್ ಮಳೆ ಐತಿ ಅಂದ್ರೆ ಒಳಭಾಗ ಕಾವತ್ತವ್ರು, ಅಷ್ಟು ಬಿಸಿ ಇರ್ತದೆ ಸಮುದ್ರ ನೀರು. ಅದಕ್ಕೆ ಹೇಳ್ತಾರೆ ಹಿಮಾಲಯ ಅತ್ಯಂತ ತಂಪ ಇರೋದಂಥ ಯಾವ ನದಿ ರೀ? ಸಿಂಧೂ ನದಿ ಕೆಳಭಾಗ ಹರಿದುಕೊಂಡು ಬಂದು ಕೆಳಗೆ ಬಂದು ಉಷ್ಣದಿಂದ ಕೂಡಿರ್ತಕ್ಕಂಥ ಸಮುದ್ರದ ನೀರನ್ನು ತಂಪು ಮಾಡುವುದಿಲ್ಲವೇ? ಏನು ಮಾಡ್ತದೆ ಅದು? ತಂಪುಗೊಳಿಸೋದು. ಅದು ತನಗೆ ಕಾವನ್ನು ಕೊಡ್ತದೆ ವಿಚಾರ ಮಾಡೋದಿಲ್ಲ. ಅದು ಹರಿದುಕೊಂಡು ಬಂದಿರ್ತಕ್ಕಂಥ ನೀರಿಗೆ ಸಮುದ್ರ ನೀರು ಏನು ಮಾಡ್ತದೆ ರೀ? ಅದನ್ನು ಬಿಸಿ ಮಾಡ್ತದೆ. ಅವರು ಅದರ ಲಕ್ಷ್ಯಕ್ಕೆ ತರದೆ ಅದು ಉಪ್ಪವನ್ನು ಸ್ವೀಕಾರ ಮಾಡಿಕೊಂಡು ಅದರ ಉಷ್ಣವನ್ನು ಸ್ವೀಕಾರ ಮಾಡಿಕೊಂಡ್ರೂ ಕೂಡ ಅದು ತಂದಿರ್ತಕ್ಕಂಥ ತಂಪನ್ನು ಅದಕ್ಕೆ ಕೊಟ್ಟು ಅದನ್ನು ಶಾಂತಗೊಳಿಸೋಂಥ ಶಕ್ತಿ ಹೇಗೆ ನದಿಗೆ ಅದನ್ನು ಸಿಂಧೂ ನದಿಗೆ, ಅದೇ ಪ್ರಕಾರವಾಗಿ ಕೂಡ ಮಹಾತ್ಮರು ಯಾರು ತನಗೆ ಕಷ್ಟವನ್ನು ಕೊಡ್ತಾ ಇದ್ದಾರೆಯೋ, ಯಾರು ಅವ್ರನ್ನ ಬೈತಾ ಇದ್ದಾರೆಯೋ, ಯಾರು ಅವರು ತೆಗೆದುಕೊಂತಾಗ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಯಾರು ಅವ್ರಿಗೆ ಒಳ್ಳೆಯವ್ರು ಹೇಳ್ತಾ ಇದ್ದಾರೆ, ಯಾರು ಅವ್ರು ಎಲ್ಲವನ್ನು ಒಳ್ಳೇದು ಮಾಡ್ತಕ್ಕಂಥ ಅವರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಮಹಾತ್ಮರು ಅಂತ. ಮಹಾತ್ಮರು ಮತ್ತೇನಲ್ಲ, ಮಹಾತ್ಮರು ಅಂದ್ರೆ ಮಹಾತ್ಮರೇ. ಹೀಗೆ ಮಹಾತ್ಮರ ಕರುಣೆ ಅನ್ನೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅಂಥ ಮಹಾತ್ಮರು, ಶ್ರೇಷ್ಠ ಮಹಾತ್ಮರಲ್ಲಿ ನಮ್ಮ ಗುರುಗಳು ಕೂಡ ಮಹಾಸಂತರುಗಳಂಥ ಗುರುಗಳು. ಅಂಥ ಪರಮ ಪವಿತ್ರಕ್ಕಂಥ ಗುರುಗಳ ವಿಷಯ ನಾವನ್ನೆಲ್ಲ ಶ್ರವಣ ಮಾಡೋಣ. ಆತ್ಮೀಯರೇ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸದೃಢರು ಯಾವ ಹಿರೇಹಳ್ಳದ ಬಿಲ್ಲವನದಲ್ಲಿ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ಸದೃಢರ ಚರಿತ್ರೆ ಒಮ್ಮೆ ಹೊಸದಾಗಿ ಜನರು ಬಂದಿರ್ತಾರೆ ಅವ್ರಿಗೋಸ್ಕರವಾಗಿ. ಸದೃಢರ ಶ್ರೀಮಠದಲ್ಲಿ, ನಂದೇಶ್ವರ ಕಮರಿ ಮಠದಲ್ಲಿ ಸದೃಢರ ಚರಿತ್ರೆ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಈಗ ಈ ಚರಿತ್ರೆ ಹೆಸರು ಏನದ ರೀ? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಸದ್ಗುರುವರ ಚರಿತ್ರೆ ಹೆಸರು. ಎಷ್ಟನೇ ಭಾಗದ ರೀ? 9ನೇ ಭಾಗ ಪ್ರಾರಂಭದ. ಇದರಲ್ಲಿ ಇವತ್ತಿನ ಅಧ್ಯಾಯ ಎಷ್ಟು ರೀ? 30ನೇ ಅಧ್ಯಾಯ ಪ್ರಾರಂಭದ. ಆದ್ಮೇಲೆ ಸೋದರ ಎಲ್ಲರಿಗೂ ಕೂಡ ಆನಂದ ಉಂಟು ಮಾಡಲಿ. ಇವತ್ತಿನ ಅಧ್ಯಾಯ ಹೀಗದ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಮೂವತ್ತನೇ ಅಧ್ಯಾಯ ಶ್ರೀಗಳವರ ಸಂಕಲ್ಪ ಸಿದ್ಧಿ ವಿಷಯ ಏನ್ರಿ? ಅರ್ಥವಾಗಿದೆ. ಇನ್ನರ್ಥ ಅನಲ ತ್ರಿಶೂಲ ಅಂತ ಏನ್ರಿ? ಸ್ತ್ರೀಗಳವರ ಸಂಕಲ್ಪ ಸಿದ್ಧಿ ಅನಲ ತ್ರಿಶೂಲ ಇವತ್ತಿನ ಅಧ್ಯಾಯದ ಹೆಸರು. ಅಂದರೆ ಸ್ತ್ರೀಗಳವರ ಸಂಕಲ್ಪ ಸಿದ್ಧಿ ಅಂದರೆ ಸ್ತ್ರೀಗಳವರು ಅಂದರೆ ಸಿದ್ಧಲಿಂಗೇಶ್ವರ ಸದ್ಗುರುಗಳು ಅವರೊಂದು ಸಂಕಲ್ಪ ಮಾಡ್ತಾರೆ, ಆ ಸಂಕಲ್ಪ ಸಿದ್ಧಿ ಆಗ್ತದೆ. ಆಮೇಲೆ ಅನಲ ತ್ರಿಶೂಲ ಅಂದ್ರೆ, ಅನಲ್ ಅಂದ್ರೆ ಅಗ್ನಿ, ಅನಲ್ ಅಂದ್ರೆ ಏನ್ರಿ? ಅಗ್ನಿ ಅಂತ. ಅನಲ ತ್ರಿಶೂಲ ಅಂದ್ರೆ ಅಗ್ನಿ ತ್ರಿಶೂಲ ಅಂತ. ತ್ರಿಶೂಲ ಅಂತಂದ್ರೆ ಅಗ್ನಿ ತ್ರಿಶೂಲ ಅಂತ. ಹಾಗಂದ್ರೆ ಏನು ಅನ್ನೋದನ್ನು ನಾವು ನೀವು ಶ್ರವಣ ಮಾಡ್ತಾ ಸವಣ ಅಂತ ಎಲ್ಲರಿಗೂ ಒಳ್ಳೆಯದು. ಆದ್ಮೇಲೆ ಸಂಕಲ್ಪದೊಳಗೆ ಭಾಳ ದೊಡ್ಡ ಶಕ್ತಿ ಇರ್ತದೆ. ಸಂಕಲ್ಪ ಭಾಳ ದೊಡ್ಡ ಶಕ್ತಿ ಉಳಿದು ಸಂಕಲ್ಪ ಮಾಡ್ರೆ ಆ ಸಂಕಲ್ಪ ಸತ್ಯ ಇರ್ಬೇಕ್ರಿ. ಸತ್ಯ ಸಂಕಲ್ಪ ಇದ್ರೆ, ಸಂಕಲ್ಪ ಮಾಡುವವರು ಸತ್ಯದ್ರು ಏನದು? ಸಂಕಲ್ಪ ಮಾಡತಕ್ಕಂಥವ್ರು ಸತ್ಯದಿಂದ ಕೂಡಿಕೊಂಡಿದ್ರೆ ಅವರು ಮಾಡಿರ್ತಕ್ಕಂಥ ಸಂಕಲ್ಪಗಳು ಸಿದ್ಧಿ ಆಗ್ತಾಯಿದೆ. ಸಂಕಲ್ಪ ಮಾಡೋರು ಸತ್ಯದಿಂದ ಇರದಿದ್ರೆ, ಸಂಕಲ್ಪ ಸತ್ಯ ಇರಬೇಕು, ಸಂಕಲ್ಪ ಮಾಡುವವರು ಸತ್ಯ ಇರಬೇಕು. ಹೀಗಿದ್ರೆ ಕಾರ್ಯಗಳಾಗ್ತಾಯಿದ್ದಾವೆ. ಶ್ರೀಕೃಷ್ಣ ಭಗವಂತ ಸಂಕಲ್ಪ ಮಾಡಿದ್ರು. ಶ್ರೀಕೃಷ್ಣ ಭಗವಂತ ಸಂಕಲ್ಪ ಮಾಡಿದ್ರು ಏನಂದ್ರೆ ಇಂದ್ರಪ್ರಸ್ಥದಿಂದ ಪಂಚ ಪಾಂಡವರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಯುದ್ಧಕ್ಕೆ. 18 ದಿನಗಳ ಪರ್ಯಂತ ಯುದ್ಧವನ್ನು ಮಾಡಿ ಮರಳಿ ಇವರೆಲ್ಲ ನಮ್ಮ ಜೊತೆಗೆ ಹೀಗಿದ್ದಾರಲ್ಲ ಎಲ್ಲರೂ,
ಇವರೆಲ್ಲರಿಗೂ ಯಾವುದೇ ಬಾಧೆ ಆಗುವಂತೆ ಒಬ್ಬರಿಗೂ ಕೂಡ ಹಾನಿ ಆಗುವಂತೆ ನಾವು ಪಂಚಪಾಂಡವರು ಸಮೇತವಾಗಿ ಇಂದ್ರಪ್ರಸ್ಥ ತಂದು ತೆಗೆದುಕೊಂಡು ಬಂದು ಬಿಡ್ತಾ ಇದ್ದೀನಿ. ಯಾರಿಗೂ ಕೂಡ ಒಂದು ಕೂದಲು ಕೊಂಕದ ಹಾಗೆ ನಾನು ನೋಡ್ತಾ ಇದ್ದೀನಿ. ಇದು ನನ್ನ ಸಂಕಲ್ಪ ಮಾಡಿರಿ. ಯಾರು ಮಾಡಿದ್ರಿ? ಶ್ರೀಕೃಷ್ಣ ಭಗವಂತ ಮಾಡಿದರು. ಆಮೇಲೆ ಯುದ್ಧ ನಡೀತು. ಯುದ್ಧಕ್ಕೆ ಹೋದರು. ಯುದ್ಧ ಆಗ್ತಾ ಏನೇನು ಯುದ್ಧ ಅಂತಂದ್ರೆ ಒಂದೇ ಇಲ್ಲರಿ, ಅನೇಕ ಪ್ರಕಾರದ ಘಟನೆಗಳು ಆಗ್ತಾ ಇದ್ದಾವೆ. ಅದರೊಳಗೆ ಯುದ್ಧ ನಡೀತು. ಅತ್ಯಂತ ವೇಗವಾಗಿ ರಥಗಳು ಬರ್ತಾ ಇದ್ದಾವೆ, ಆನೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಹೇಳ್ತಾರೆ ಗಜದಳ, ಹಯದಳ, ಕಾಲ್ದಳ, ಆಮೇಲೆ ಪದಾತಿ ರಥ, ಹೀಗೆಲ್ಲ ಇವೆಲ್ಲ ಬರ್ತಕ್ಕಂಥ ಆಗ್ತಾ ಇದ್ದವು. ಅದರೊಳಗೆ 18 ಅಕ್ಷೋಣಿ ಸೇನೆ. ಅದು ಭಾಳಷ್ಟೆಲ್ಲ ವಿಪರೀತ. ಎಷ್ಟೆಷ್ಟು ಜನರು ಒಂದು ಕೊನೆಯ ಸಂದರ್ಭ ಯುದ್ಧ ಮಾಡ್ತಕ್ಕಂಥ ಕೊನೆಯ ಪ್ರಳಯ ಆಗ್ತಕ್ಕಂಥ ಸಮಯದಲ್ಲಿ ಬೇರೆ ಒಂದು ಅಗ್ನಿ ಇರ್ತಂತ ಹೇಳ್ತಾರೆ. ಅಂಥ ಅಗ್ನಿ ಈ ಅಶ್ವತ್ಥಾಮರ ಅಗ್ನಿ ಪ್ರವೇಶ ಮಾಡಿದ್ರಿ. ಅರ್ಜುನ ಕೆಟ್ಟದಾಗಿ ಬೇಯಿರ್ತಿದ್ದ, ಅದನ್ನೇನು ಲಕ್ಷಣ ಅಲ್ಲ ಅಂತ ಬೇಯ್ದ. ಸಿಟ್ಟನಿಸಿ ಕೋಪದಿಂದ ಕೂಡಿ ಆ ಅಸ್ತ್ರ ಪ್ರಯೋಗ ಮಾಡಿದಂತೆ. ಒಂದು ಅಗ್ನಿ ಅಸ್ತ್ರ ಪ್ರಯೋಗ ಮಾಡಿದ್ರೆ ಒಂದು ಅಕ್ಷೋಹಿಣಿ ಶೇನೆ ನಾಶ ಹೋಗಿಬಿಡ್ತಿತ್ತು. ಒಮ್ಮಿಂದ ಒಂದು ಅಕ್ಷೋಹಿಣಿ ಶೇನೆ ಸುಟ್ಟು ಹೋಗ್ಬಿಡ್ತು, ಸುಟ್ಟು ಭಸ್ಮ ಆಗಿಬಿಡ್ತು. ಒಂದು ಕ್ಷಣ ನೋಡೋಷ್ಟೊಳಗೆ ನಾಶ ಆಗಿಬಿಡ್ತು. ಹೀಗೆ ಯುದ್ಧ ಭಾಳಷ್ಟು ವಿಪರೀತವಾಗಿ ಎಷ್ಟೆಷ್ಟು ಜನರು ಸಾಯ್ತಕ್ಕಂಥ, ಎಷ್ಟೆಷ್ಟು ಹಾನಿ ಆಗ್ತಕ್ಕಂಥ, ಎಷ್ಟು ಪಶು ಪಕ್ಷಿ ಪ್ರಾಣಿಗಳೆಲ್ಲ ನಾಶ ಆಗ್ತಕ್ಕಂಥ ರೀತಿಯಿಂದ ಯುದ್ಧ ನಡೀತು. ಅದರ ಮಧ್ಯದಲ್ಲಿ ಅಶ್ವತ್ಥಾಮರು ಏನು ಮಾಡಿದ್ರೆ ಅರ್ಜುನನ ರಥಕ್ಕೆ ಬಾಣ ಬಿಟ್ರಿ. ಅಗ್ನಿ ಅಸ್ತ್ರವನ್ನು ಬಿಟ್ರಿ. ಅಗ್ನಿ ಅಸ್ತ್ರ ಅಂದ್ರೆ ಅದನ್ನು ಪ್ರಯೋಗ ಮಾಡಿದ್ರೆ ಅದು ಇರ್ತಕ್ಕಂಥದ್ದು ರಥ ಇರಲಿ, ಮುಂದಿರ್ತಕ್ಕಂಥ ಶೇನೆ ಎಲ್ಲ ಸುಟ್ಟು ಭಸ್ಮ ಅಗ್ನಿ ಅಸ್ತ್ರ ಅಂತ ಪ್ರಯೋಗ ಮಾಡಿದ್ರು. ಆಯಿತು, ಏನೂ ಆಗಲಿಲ್ಲ. ನಂತರ 18 ದಿವಸ ಯುದ್ಧ ಮುಗೀತು. ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣ ಭಗವಂತ ಏನು ಮಾಡಿದ್ರೆ, ಪಂಚ ಪಾಂಡವರು ತಾವು ಕೂಡಿಕೊಂಡು ಎಲ್ಲಿ ಬಂದ್ರೆ ತಮ್ಮ ಸ್ಥಾನಕ್ಕೆ ಬಂದ್ರಿ. ಇಂದ್ರಪ್ರಸ್ಥಕ್ಕೆ ಬಂದರು. ಎಲ್ಲರೂ ನಿಲ್ಲಿಸಿರಿ. ಅರ್ಜುನ ಒಬ್ಬರು ಇನ್ನೂ ಗಾಡಿ ಒಳಗಿದ್ದಾರೆ ರಥದಲ್ಲಿ. ಹೇಳಿದ್ರಿ ಶ್ರೀಕೃಷ್ಣ ಭಗವಂತ ಹೇಳಿದರು, ಅರ್ಜುನ ರಥದಿಂದ ನೀನು ಕೆಳಗಿಳಿ ಅಂತ. ಅವರು ತಾವು ದೇವರಿದ್ದೀರಿ, ತಾವು ಮೊದಲಿದ್ದೀರಿ, ನಾನು ನಂತರ ಹಿಡಿತಾ ಇದ್ದೇನೆ. ಅವ್ರು ಇಲ್ಲ ನೀನು ಮೊದಲು ಹಿಡಿಯೋದು, ಇಲ್ಲ ತಾವು ಮೊದಲು ಹಿಡೀರಿ. ಈಗ ನೀವು ಒಬ್ರಿಗೊಬ್ರು ಅವ್ರಿಗೆ ಮರ್ಯಾದೆ ಅವ್ರು ಕೊಡ್ಬೇಕು, ಅವ್ರಿಗೆ ಮರ್ಯಾದೆ ಅವ್ರು ಕೊಡ್ಬೇಕಂತಕ್ಕಂಥ ರೀತಿಯಿಂದ ಹೀಗೆ ನಡೀತ್ರಿ. ಕೊನೆಗೆ ಶ್ರೀಕೃಷ್ಣ ಭಗವಂತ ಹೇಳಿದರು, ಹಾಗಲ್ಲ, ನೀನು ಮೊದಲು ಇಳಿದ ನಂತರ ರಥವನ್ನು ಬಿಟ್ಟು ಸ್ವಲ್ಪ ದೂರ ಸರಿ ಅಂತ. ಅರ್ಜುನ ಆಯ್ತು ಅಂತ ತಿಳ್ಕೊಂಡು ಹೇಳಿ ರಥವನ್ನು ಬಿಟ್ಟು ಕೆಳಗೆ ಹಿಡಿದುಕೊಂಡು ಸ್ವಲ್ಪ ದೂರ ಸರಿದ್ರಿ. ಶ್ರೀಕೃಷ್ಣ ಭಗವಂತ ರಥದಿಂದ ಇಳಿದು ಒಂದು ಪಾದ ಕೆಳಗಿಟ್ಟು ಅದೊಂದು ಪಾದವನ್ನು ಕೆಳಗೆ ಎರಡೂ ಪಾದ ಅದರೊಳಗೆ ಯಾವಾಗ ತೆಗೆದುಕೊಂಡು ನೋಡ್ರಿ, ಒಮ್ಮಿಂದೊಮ್ಮೆ ಭಕ್ಕಂತ ಊರಿ ಎತ್ಕೊಂಡು ದಣ ಉರಿದು ಹೋಗ್ಬಿಡ್ತದೆ ರಥ. ಕುದುರೆಗಳು ಅದರ ಅಲ್ಲಿ ಆಗಿರ್ತಕ್ಕಂಥ ಕಡಿವಾಣದಿರ್ತಾವಲ್ಲ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಪಟ್ಟಿರ್ತಾವ, ಪಟ್ಟಿ ಧ್ವಜ ಏನು ಎಲ್ಲ ಸುಟ್ಟು ಭಸ್ಮದ ರಾಶಿಯಾಗಿ ಬಿದ್ದತ್ರಿ. ಅರ್ಜುನ ಗಡ ನಡೆಯುತ್ತೆ. ಅವ್ನು ಮುಂದೆ ಸುಟ್ಟೋಗ್ಬಿಟ್ಟು ಶ್ರೀಕೃಷ್ಣ ಭಗವಂತಿದ್ದಾರೆ ಮುಂದೆ ಸುಟ್ಟೋಗ್ಬಿಡ್ತು. ಕೇಳಿದರು ಶ್ರೀಕೃಷ್ಣ ಭಗವಂತನನ್ನು, ಹೇ ದೇವ, ನನಗೊಂದು ಅರ್ಥ ಆಗಲಿಲ್ಲ, ಯಾವ ಕಾರಣಕ್ಕೋಸ್ಕರ ರಥ ಸುಟ್ಟೋಗ್ಬಿಟ್ಟು ಯುದ್ಧ ಮುಗಿದು ಹೋಗ್ಬಿಟ್ಟದ. ಇದು ಯುದ್ಧ ಭೂಮಿ ಅಲ್ಲ, ಕುರುಕ್ಷೇತ್ರ ಯುದ್ಧ ಭೂಮಿ. ಯುದ್ಧ ಆಗಿ ಇಂದ್ರಪ್ರಸ್ಥ ಬಂದೆ ನಾವೀಗ, ಇಲ್ಲಿ ಬಂದ ರಥ ಸುಡಲಿಕ್ಕೆ ಏನು ಕಾರಣ ಅಂತ ಹೇಳಿದಾಗ ಶ್ರೀಕೃಷ್ಣ ಭಗವಂತ ಹೇಳಿದರು, ಅರ್ಜುನ, ನಾನು ಇಲ್ಲಿಂದ ಸತ್ಯ ಸಂಕಲ್ಪ ಮಾಡಿ ಹೋಗುವಾಗ ಏನು ಕಾರಣ ಅಂದ್ರೆ, ನೀನೇನು ಮಾಡಿದ್ದೆ ಪೂರ್ವದಲ್ಲಿ ನನಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಾಗ ಯುದ್ಧದಗೋಸ್ಕರವಾಗಿ, ದೇವರೇ ನಾನು ಚಕ್ರವನ್ನು ಕೂಡ ಹಿಡಿಯೋದಿಲ್ಲ, ಯುದ್ಧವನ್ನು ಮಾಡುವುದಿಲ್ಲ, ಕೇವಲ ಕುದುರೆಯನ್ನು ನಾನು ಓಡಿಸ್ಬೋದು, ಇಷ್ಟೇ ಮಾಡ್ಬೋದು, ನೀನು ರಥದಲ್ಲಿ ಕೂತು ಇಷ್ಟು ಮಾಡ್ಬೋದು ನಾನು. ಆದರೆ ಇನ್ನು ನಾನು ಏನು ಸುಮ್ಮನೆ ಇರ್ತಕ್ಕಂಥ ನಾನು ಅಂದರೂ ಕೂಡ ಕೇಳಿದೆ, ದೇವರೇ ನೀವೇ ನನಗೆ ಬೇಕು ಅಂದ್ಕೊಂಡು ನನ್ನನ್ನು ನಿಮ್ಮ ಕಡೆ ಮಾಡಿದ್ದೆ, ನಿಮ್ಮ ಪಕ್ಷ ತೊಗೊಂಡ್ಲೆ
ನಮ್ಮ ಅಣ್ಣ ಬಲರಾಮ 7 ಅಕ್ಷೋಹಿಣಿ ಸೇನೆ ಕೌರವರಿಗೆ ಹೋಗಿಬಿಡ್ತು. ಇಲ್ಲಿ ಸೇನೆಯಲ್ಲಿ ಏನಿಲ್ಲ, ಏನು ಇರದಿದ್ರು ಕೂಡ ನೀವೇ ನನ್ನ ಕಡೆ ಬೇಕು, ನೀವು ಬೇಕು ಅಂತ ಅಪೇಕ್ಷೆ ಪಟ್ಟು ನಾನು ಕರ್ಕೊಂಬಂದ್ರಲ್ಲ. ಹೀಗಾಗಿ ಯತ್ರ ಧರ್ಮ ತತ್ರ ಜಯ, ಎಲ್ಲಿ ಧರ್ಮದ ಜಯ ಸಿಗ್ತದೆ, ಯತ್ರ ಪಾಂಡವ ತತ್ರ ಶ್ರೀಕೃಷ್ಣ, ಎಲ್ಲಿ ಪಾಂಡವರು ಇದ್ದಾರೆ, ಎಲ್ಲಿ ಧರ್ಮದ ಶ್ರೀಕೃಷ್ಣ ಇರ್ತಾರೆ. ಅದಕ್ಕಾಗಿ ಅಷ್ಟೊಂದು ವಿಶ್ವಾಸ ಇಟ್ಟಿರ್ತಕ್ಕಂಥ ನಿಮ್ಮನ್ನು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ತಗೊಂಡು ಹೇಳಿ ನಿಮ್ಮನ್ನು ರಕ್ಷಣೆ ಮಾಡಿದೆ. ಇದು ಯುದ್ಧದ ಮಧ್ಯದಲ್ಲಿ ಅಗ್ನಿಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಅದು ನಿಜವಾಗಿ ಕೂಡ ಆಗಿರ್ತಕ್ಕಂಥದ್ದು ಯಾವಾಗ ಭಸ್ಮ ಆಗಿತ್ತದು, ಯಾವಾಗ ಅಗ್ನಿಅಸ್ತ್ರ ಪ್ರಯೋಗ ಆಗಿತ್ತಲ್ಲ, ಅಶ್ವತ್ಥವನ್ನು ಪ್ರಯೋಗ ಮಾಡಿದರು, ಆಗಲೇ ಸುಟ್ಟು ಭಸ್ಮ ಆಗಿದೆ. ಅದು ಯಾರ ದೃಷ್ಟಿಯಿಂದ? ನನ್ನ ದೃಷ್ಟಿಯಿಂದ. ಆದರೆ ನನ್ನ ಸತ್ಯ ಸಂಕಲ್ಪದ ಪಂಚ ಪಾಂಡವರ ಸಮೇತವಾಗಿ ಕುದುರೆ ತಕ್ಕಂಥ ರಜ್ಜು ಕೂಡ ರಥವು ಯಾವುದಕ್ಕೂ ಬಾಧೆ ಆಗದಂತೆ ನಾನು ಇಂದ್ರಪ್ರಸ್ಥ ತೆಗೆದುಕೊಂಡೊಂದು ಪಾಂಡವರ ಸಮೇತವಾಗಿ ಇಲ್ಲಿ ಬಂದು ಮುಟ್ತಾ ಇದ್ದೀವಿ, ತಲುಪ್ತಾ ಇದ್ದೀವಿ. ಯಾವ ಬಾಧೆ ಅಂತ ನಾನು ಸತ್ಯ ಸಂಕಲ್ಪ ಮಾಡಿದಿಲ್ಲ. ಆ ಸತ್ಯ ಸಂಕಲ್ಪ ಅದು ಕುದುರೆಗಳಾಗ ನನ್ನ ದೃಷ್ಟಿಯಿಂದ ಕುದುರೆಗಳಾಗ ಸುಟ್ಟೋಗಿದ್ದವು, ರಥವು ಆಗಲೇ ಸುಟ್ಟೋಗಿಬಿಟ್ಟದು. ಅದು ಅಲ್ಲಿ ಇರ್ತಕ್ಕಂಥ ಪಟ್ಟಿಗಳು, ಅರ್ತಕ್ಕಂಥ ಚಕ್ರಗಳು, ಅರ್ತಕ್ಕಂಥ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಹೋಗ್ಯದ, ಆಗ ಹೋಗ್ಯದ. ಆದರೆ ನನ್ನ ಸಂಕಲ್ಪಾನುಸಾರ ಏನಿದ್ದಾರೆ ಸುಟ್ಟು ಇರತಕ್ಕಂಥ ರಥವೇ ನೀನು ಕೂಡಲಿಕ್ಕೆ ಕಾರಣ ಆಯಿತು, ಯುದ್ಧ ಮಾಡಲಿಕ್ಕೆ ಕಾರಣ ಆಯಿತು. ಕುದುರೆ ಸತ್ತು ಇರತಕ್ಕಂಥ ಕುದುರೆಗಳೇ ನೋಡಲಿಕ್ಕೆ ಓಡ್ತಾ ಇದ್ದಾವೆ, ಏನೆಲ್ಲ ಮಾಡ್ತಾ ಇದ್ದಾವೆ, ಇಷ್ಟೆಲ್ಲ ಆಯಿತು. ಇಂದ್ರಪ್ರಸ್ಥ ಪರ್ಯಂತ ಇವು ಬಂತು. ಖರೆ ನಿಜವಾಗಿರ್ತಕ್ಕಂಥದ್ದು ನನ್ನ ದೃಷ್ಟಿಯಿಂದ ಎಲ್ಲವೂ ಕೂಡ ಏನಾಗ ಮೊದಲ ಸುಟ್ಟೋಗ್ಯದ, ನಿನ್ನ ದೃಷ್ಟಿಯಿಂದ ಈಗ ಸುಟ್ಟದ. ನಿನ್ನ ದೃಷ್ಟಿ ಯಾವಾಗ ಸುಟ್ಟ್ರಿ? ಈಗ ಸುಟ್ಟದು. ಇದಕ್ಕೇನು ಕಾರಣ ಅಂದರೆ ನಾನು ಮೊದಲು ಸತ್ಯ ಸಂಕಲ್ಪ ಮಾಡಿದ್ದೆ. ಸತ್ಯ ಸಂಕಲ್ಪ ಇರ್ತದೆ ನೋಡಿ, ಅದು ಭಾಳ ಶ್ರೇಷ್ಠ. ಅದು ಸತ್ಯಮೇವ ಜಯತೆ ಏನಾರ್ಥಂ ಸತ್ಯೇನ ಪಂಥ ವಿತತೋ ದೇವ ಅಂತ ಹೇಳ್ತಾರೆ. ಸತ್ಯ ಸ್ವರ್ಗಕ್ಕೂ ಮಾರ್ಗ ಇರ್ತದೆ, ಸತ್ಯ ಭೂಲೋಕದಲ್ಲಿಯೂ ಅನುಕೂಲ ಇರ್ತದೆ. ಸತ್ಯ ಅಂತಕ್ಕಂಥ ಅವಶ್ಯವಾಗಿ ಮನುಷ್ಯನಿಗೆ ಬೇಕು. ಸತ್ಯ ಅಂತಕ್ಕಂಥ ಯಾರು ತ್ಯಜಿಸ್ತಾರೆ ಅವ್ರು ಬದುಕಿದ್ರು ಸತ್ತು ಅಂತ ಹೇಳ್ತಾರೆ. ಅದನ್ನು ಸತ್ಯ ಅಂತಕ್ಕಂಥ ಅವಶ್ಯ ಬೇಕು. ಸತ್ಯ ಸಂಕಲ್ಪ ಅಂತಂದು ಭಾಳ ಶ್ರೇಷ್ಠ ಇರ್ತದೆ. ಅದಕ್ಕೆ ಈ ಚರಿತ್ರೆಯಲ್ಲಿ ಇರ್ತಕ್ಕಂಥ ವಿಷಯ ಏನಂದ್ರೆ ಇರ್ತಕ್ಕಂಥ ವಿಷಯ ಸ್ತ್ರೀಗಳವರ ಸಂಕಲ್ಪ ಸಿದ್ಧಿ. ಆಮೇಲೆ ಅನಲ ತ್ರಿಶೂಲ ಅಂತ, ಅನಲ ಅಂದರೆ ಅಗ್ನಿ ತ್ರಿಶೂಲ ಅಂತ ಏನದ ನೋಡೋಣ ಅಂತ. ಆದ್ಮೇಲೆ ಸದ್ರುಳು ಒಂದು ದಿವಸ ಸಾಯಂಕಾಲ ರೀ, ರಾತ್ರಿ ಸಮಯದಲ್ಲಿ ಇಂದಿಷ್ಟು ಎತ್ತರ ಇರ್ತಕ್ಕಂಥ ಸುತ್ತೆಲ್ಲ ಒಂದು ಕೋಟೆ ಹೊಡಿತಾರೆ. ಇದಕ್ಕೂ ಸ್ವಲ್ಪ ಹೆಚ್ಚ ಒಂದು ಕೋಟೆ ಹೊಡಿ ಸುತ್ತೆಲ್ಲ. ನೀವು ಕಂಪೌಂಡ್ ಇದ್ದರೆ ಹಾಗೆ ಒಂದು ಗೋಡೆ ಇತ್ತು ಸುತ್ತೆಲ್ಲ. ಅಪ್ಪ ಅವರು ಸಾಯಂಕಾಲದಲ್ಲಿ ಅದು ಮಠದ ಉತ್ತರ ದಿಕ್ಕಿನ ಕಡೆಗೆ ಇರ್ತಕ್ಕಂಥ ಸ್ಥಾನದಲ್ಲಿ ಆ ಗೋಡೆ ಮೇಲೆ ಕೂತಾರೆ ಅಪ್ಪ ಅವರು. ಅಲ್ಲಿ ಹೋಗಿ ಆ ಗೋಡೆ ಮೇಲೆ ಕೂಡ ಕೂತ್ಕೊಂಡು ಆಸನ ಹಾಕ್ಕೊಂಡು ತಮ್ಮ ಎಲ್ಲಿ ಸಂತೋಷದ ಇರ್ತಿರ್ತಾರೆ. ಅವ್ರು ಕೂತ್ಕೊಂಡು ನಾಮಸ್ಮರಣೆ ಮಾಡ್ಬೇಕು ಅನಿಸ್ತು. ಎಲ್ಲಿ ಮಾಡಿ ಸ್ವಲ್ಪ ಅಲ್ಲಿ ಗಾಳಿ ಬರ್ತದೆ, ಅಲ್ಲಿ ಕೂತ್ಕೊಂಡು ಹೋಗಿ ಶಾಂತವಾಗಿ ತಂಪು ಸಮಯ ಮತ್ತು ಇರ್ತಕ್ಕಂಥವ್ರು ಮಠದೊಳಗೆ ಇರ್ತಾರಲ್ಲ ಅಲ್ಲಿ ಹೊರಗೆ ಇರ್ತಕ್ಕಂಥ ಪೈಲಾಗ ಮತ್ತು ಒಬ್ಬರು ಶಾಂತ ಕೂತ್ಕೊಂಡು ಆನಂದ ಇರ್ಬೇಕು ಕೂತ್ಕೊಂಡು ಹೇಳಿ ಹೀಗೆ ನಾಮಸ್ಮರಣೆ ಮಾಡ್ತಾ ಆನಂದವಾಗಿ ಕೂತ್ಕೊಂಡ್ರಿ. ಸಿಂಧೂರು ಲಕ್ಷ್ಮಣರ ಸಹೋದರ ಮಾವ ಮಹಿಪತಿ ಅಂತಕ್ಕಂಥವ್ರು, ಮಹಿಪತಿ ಅಜ್ಜ ಅಂತ ಅವರು ನೋಡಿ ಅವ್ರನ್ನೆಲ್ಲ ಅವರು ಮಧುರಕಂಡಿ ಮಠದಲ್ಲಿ ದೇಹತ್ಯಾಗ ಮಾಡಿದರು. ಅಲ್ಲಿ ಬಳಸ್ತಾ ನೋಡಿ ಅವರು ಮಠದಲ್ಲಿದ್ದಾರೆ. ಎಲ್ರಿ ಸಿಂಧೂರು ಮಠದಲ್ಲಿ ಅವರಿದ್ದಾರೆ. ಕೇಳಿರಿ ನೀವು ಅವ್ರ ಬಗ್ಗೆ ಹೇಳಿ ನಾವು ಕೇಳಿರಿ ನೀವು. ಪಾಕಶಾಸ್ತ್ರ ಅಂದ್ರೆ ಅಪ್ಪ ಅವ್ರಿಗೆ ಅಂತಿದ್ರಿ, ನಳಪಾಕ ಶಾಸ್ತ್ರ ಮಾಡ್ತಾ ಇದ್ದೀನಿ ನೀನು ಅಂತ. ಅಂದ್ರೆ ಪಾಕಶಾಸ್ತ್ರ ಅಡುಗೆ ಮಾಡ್ತಕ್ಕಂಥದ್ರಿ. ಹೇಗೆ ಮಾಡ್ತಿದ್ರು ಅಂದ್ರೆ ಈ ಬೇವಿನ ಬೀಜ ಇರ್ತಾವೆ, ಬೇವಿನ ಬೀಜವನ್ನು ಈಗ ಜಜ್ಜಿ ಶೇಂಗಾ ಕಾಳ್ತಾರೆ ಹಾಗೆ ಪುಡಿ ಮಾಡಿ ಅದ್ರ ಕಾಯಿಪಲ್ಯ ಮಾಡಿದ್ರೆ ಇದು ಶೇಂಗಾದ ಕಾಯಿಪಲ್ಯ ತಿಳಿತಿರ್ತಾವೆ. ಬೇವಿನ ಬೀಜ ಕಹಿ ಅಂತಕ್ಕಂಥ ಒಂದು ಸ್ವಲ್ಪ ಎಳ್ಳಷ್ಟು ಇರ್ತಿರಲಿಲ್ಲ. ಜನರೆಲ್ಲ ಏನಂತಿದ್ರೆ ಶೇಂಗಾದ ಬೀಜ ಶೇಂಗಾದಿಂದ ಕಾಯಿಪಲ್ಯ ಮಾಡ್ಯಾರಂತ ಎಲ್ಲರೂ ಹಾಗೆ ಮಾಡ್ತಿದ್ರು. ಜೇಗಿರ್ತಲ್ಲ ಎಳಿ ಜೇಗ್ ತೆಗೆದುಕೊಂಡು ಬಂದು ಕಾಯಿಪಲ್ಯ ಮಾಡಿದ್ರೆ ಇದು ಈರುಳ್ಳಿ ಪಲ್ಯ, ಉಳ್ಳಾಗಡ್ಡೆ ಪಲ್ಯ ಅಂತ ಹೇಳ್ತಾರೆ ಜನರು. ಮುಳ್ಳುಗಳಿ ಅಂತ ಇದು ಅಂತಿರಲ್ಲ, ರೊಟ್ಟಿಗಳಿ ಪಡೆಗಳಿರ್ತಿರಲ್ಲ, ಅದನ್ನು ಮೇಲ್ಭಾಗದ ಮುಳ್ಳಗ ತಿಳಿದು ತೆಗೆದುಕೊಂಡು ಪಡಿ ತೆಗೆದುಕೊಂಡು ಅದನ್ನು ತೊಗೊಂಬಂದು ಕಾಯಿಪಲ್ಯ ಮಾಡಿದ್ರೆ ಹೀರೆಕಾಯಿ ಕಾಯಿಪಲ್ಯ ತಿಳಿದ್ರು ಜನರು, ಹೀರೆಕಾಯಿ ಕಾಯಿಪಲ್ಯ ಅಂತ. ಹೀಗೆ
ಆ ಬೇವಿನ ಎಲೆಗಳನ್ನು ತೆಗೆದುಕೊಂಡು ಬಂದು ಎಲೆಯನ್ನು ಜಜ್ಜಿ ಅದನ್ನು ಕಾಯಿ ಪಲ್ಯ ಮಾಡಿದ್ರಂದ್ರೆ ಅದು ಈ ಮೆಂತಿ ಪಲ್ಯ ಮಾಡ್ತಾರೆ ಹಾಗೆ ಆ ಪ್ರಕಾರದ ಸಪ್ಪಾಗಿರ್ತೈತದ್ರಿ. ಅದು ಕೈನೇ ಇರ್ತಿರ್ಲಿಲ್ಲ. ಅದು ಚೊಗಚಿ ಪಲ್ಯ ಮಾಡ್ತಾರೆ. ಚೊಗಚಿ ಪಲ್ಯ ತೊಗೊಂಡು ಮಾಡ್ರೆ ಮೆಂತಿ ಪಲ್ಯ ಮಾಡಿ ಅಂತ ತಿಳ್ತಾರೆ ಜನರು. ಅಂದರೆ ಅವರ ಒಂದು ಹಸ್ತದಲ್ಲಿ ಅಷ್ಟೊಂದು ಶಕ್ತಿ ಇತ್ತು ಗುರುಗಳ ಅನುಗ್ರಹದಿಂದ. ಅದು ಆ ರೀತಿಯಾಗಿರ್ತಕ್ಕಂಥ ಪಾಕಶಾಸ್ತ್ರ ಮಾಡ್ತಿದ್ರು, ವಿಶೇಷ ಮಾಡ್ತಿದ್ರು, ಅಡುಗೆಗಳು ಮಾಡ್ತಿದ್ರು. ಈಗ ಅಪ್ಪವ್ರು ಶೇವ್ ಮಾಡ್ದಲ್ಲಿ ಇರ್ತಿದ್ರು ಮಠದೊಳಗೆ ರೀ. ಮಠದೊಳಗೆ ಒಂದು ಅಗ್ನಿಕುಂಡ. ಈಗ ಒಂದು ಅಗ್ನಿಕುಂಡ ಅದು ಯಾವಾಗಲೂ 108 ಪತ್ರಿಕೆಗಳು ಅಲ್ಲಿ ಅಷ್ಟು ಗಿಡದಲ್ಲಿ ಕೆಲವೊಂದು ಒಣಗಿರ್ತಾವಲ್ಲ, ಅಲ್ಲಿಂದು ಟೊಂಗಿಗಳು ಒಣಗಿರ್ತಾವೆ, ಅಲ್ಲಿ ಒಂದು ಕೆಳಗೆ ಬೀಳ್ತೈತೆ, ಒಂದು ಗಿಡಗಳಿಂದ ಬೀಳ್ತವೆ. ಅಂಥ ಗಿಡಗಳ ಒಂದು ಟೊಂಗಿಗಳನ್ನು ಮತ್ತು ಬಿದ್ದಿರ್ತಕ್ಕಂಥ ಎಲೆಗಳು ಬಾಡಿರ್ತಕ್ಕಂಥ ಎಲೆ ಕೆಳಗೆ ಬೀಳ್ತಾವೆ, ಹಣ್ಣೊಡಿದ ಎಲೆಗಳು ಅವುಗಳನ್ನು, ಹಾಗೂ ಪತ್ರಿಕಾಯಿ ಬೀಳ್ತಲ್ಲ ಭಾಳಷ್ಟು. ಆ ಪತ್ರಿಕಾಯಿಗಳನ್ನೆಲ್ಲ ಕೊಡ್ಕೊಂಡು ಆ ಅಗ್ನಿ ಕುಂಡಲ್ಲಿ ಹಾಕ್ತಿದ್ದಾರೆ. ಅದರಿಂದ ಅಗ್ನಿ ನಡೀತದೆ. ಬೇರೆ ಕಟ್ಟಿಗೆ ಯಾವುದು ಆಗ್ತದೆ 12 ವರ್ಷ ಪರ್ಯಂತ ಅಂಥದ್ದು ಅಗ್ನಿಕುಂಡ. ಅದರೊಳಗೆ ಒಂದು ಕಬ್ಬಿಣದ ತ್ರಿಶೂಲ್ ರೀ. ನಮ್ಮಲ್ಲಿ ದುನಿಯಾದವ್ರದ್ದು ಕಬ್ಬಿಣ ಅಗ್ನಿ ಮಧ್ಯ ಕಬ್ಬಿಣ ತ್ರಿಶೂಲ್ ಹಿಡಿದ್ರು ನೋಡಿಲ್ಲ, ನೋಡಿ ದುನಿಯಾದವರು. ಹಾಗೊಂದು ನಮ್ಮ ಅಪೋರ ಸನ್ನಿಧಿಯಲ್ಲಿ ನಮ್ಮ ಮೈಪತ್ಯದಾರಲ್ಲ ಅವ್ರು ಏನು ಮಾಡಿದ್ರು, ಒಂದು ತ್ರಿಶೂಲ್ ಕಬ್ಬಿಣ ತ್ರಿಶೂಲ್ ತೊಗೊಂಡು ಅಗ್ನಿ ನೋಡು ಈಗ ಹಾಕಿಬಿಟ್ರಿ. ಅದ್ರೊಳಗೆ ಇರೋದು ಕಾಯ್ದುಕೊಂಡು ಕೆಂಪ ಕಾಯ್ದುಕೊಂಡು ಅವ್ರಿಗೆ ಲಯನ್ ಸೂರಿ ತಯಾರು ಮಾಡ್ತಾರೆ. ಹೀಗೆ ಅದ ರೀ. ಅಪ್ಪವ್ರು ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಗೊತ್ತಾರೆ ಅಪ್ಪವ್ರು ಒಂದು ಕೋಟೆ ಗೋಡೆ ಮೇಲ್ಭಾಗದಲ್ಲಿರ್ತಕ್ಕಂಥ ಮೇಲ್ಭಾಗದಲ್ಲಿ ತಪಾಸ್ ಮಾಡ್ಕೋತಾರೆ ಆನಂದವಾಗಿ. ರಾತ್ರಿ ಸಮಯದ ಸ್ವಲ್ಪ ಹೆಚ್ಚು ಕತ್ತಲಿನದ ಆ ದಿವಸ ಹೆಚ್ಚು. ಆಗ ಒಮ್ಮಿಂದೊಮ್ಮೆ ಅಪ್ಪರಿಗೆ ಗೊತ್ತಾರಲ್ಲ, ಹಿಂದಿನ ಭಾಗದಲ್ಲಿ ಬಂದು ಒಬ್ಬರು ಒಮ್ಮೆ ಜೋರಾಗಿ ಬಂದು ಅಪ್ಪವ್ರು ಗಟ್ಟಿ ಹಿಡ್ಕೊಂಬಿಟ್ಟಾರೆ. ಗಟ್ಟಿಯಾಗಿ ಹಿಡಿದು ಒಮ್ಮೆ ಅದು ಎಲ್ಲ ಲೀಲೆ, ಅದು ಗುರುಗಳ ಲೀಲೆ. ಅದು ಹಿಡ್ದಾರೆ ಅವರು. ಅಪ್ಪವರು ಮೈಪತಿ ಏನೋ ಬಂದು ಹಿಡಿದ ಬಾಯಿ ಹೊಡಿ ಬಾಯಿ ಇದನ್ನು ಅಂತ ಹೇಳ್ಬಿಟ್ಟಾರೆ ಒಮ್ಮೆ ಜೋರಾಗಿ. ಹೊಡಿ ಇದನ್ನು ಏನದ ಅಷ್ಟೊಳಗೆ ಗುರುಗಳು ಏನೋ ಹಿಡಿದಂದ್ರೆ ಅರಣ್ಯ ಪ್ರದೇಶ ಅದು. ಏನು ಹುಲಿ ಅದನೋ, ಶಿವ ಅದನೋ, ಚಿರತೆ ಅದನೋ, ಏನು ಬಂದವು ಏನು ತಗೊಂಡು ಗಾಬರಿಯಾಗಿ ಆಗ ಅಗ್ನಿ ಮುಂದದ ರೀ. ಏನು ಮುಂದಲ್ಲ ಅಗ್ನಿ ಒಳಗೆ ಉರ್ಲಿಕ್ಕೆ ಹತ್ತಿರ ಅಗ್ನಿ ಒಳಗೆ ದಣ ಕಾಯಿಗಳು ಪತ್ರಿಕೆ ಗಿಡಗಳೆಲ್ಲ ಅಗ್ನಿ ಪ್ರಜ್ವಲಿಸ್ತದೆ. ಅದ್ರ ಮಧ್ಯೆ ಇರ್ತಕ್ಕಂಥ ತ್ರಿಶೂಲ ಹೇಗಿರ್ಬೇಕು ಹೇಳಿ, ಕಾಯ್ಕೊಂಡು ಇಷ್ಟಿಷ್ಟು ಹತ್ರ ಉರಿ ಇರ್ತಕ್ಕಂಥ ಅದ್ರ ಮಧ್ಯೆ ತ್ರಿಶೂಲ. ಆ ತ್ರಿಶೂಲ ಹೇಗಿರ್ಬೋದು ಹೇಳ್ರಿ, ಏನು ತಂಪಿರ್ತದೆ, ಬಿಸಿ ಇರ್ತದೆ, ಹೇಗಿರ್ತದೆ? ಏನು ವಿಚಾರ ಮಾಡಲಿಲ್ಲ ಅಂತ್ರಿ. ಒಮ್ಮೆ ಅದ್ರ ಕೈ ಹಾಕಿ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ತೊಗೊಂಡು ಹೇಳಿ ಅಂದ್ರೆ ಅಪ್ಪರೇ ತ್ರಾಸ ಇದು ಹೋಗಿ ಇಷ್ಟ ಉದ್ದೇಶ ಅದು ಏನು ವಿಚಾರ ಮಾಡಿಲ್ಲ. ಅದನ್ನು ಹೀಗೇನು ಕೈ ಹಾಕಿ ತೊಗೊಂಡ್ರಿ ಹಾಗೆ ಓಡ್ಕೋತ ಹೋಗ್ಬಿಟ್ರಿ. ಯಾವ ದಿಕ್ಕಿಗೆ ಧ್ವನಿ ಬಂದ ಅಲ್ಲಿ ಹೋಗ್ಯಾರ. ಹೋಗ್ಬಿಟ್ಟು ಅಪ್ಪರು ಕೂತಾರ. ಹಿಂಭಾಗದಲ್ಲಿ ಕೂತದ್ದು ಏನು ಹಿಂಗೆ ಹಿಡಿದು ಕಾಣಿಸಿದ್ರಿ. ಹೋದ ಕೂಡಲಿನ ಕೈ ಒಳಗಿರ್ತಂಥ ತ್ರಿಶೂಲವನ್ನು ತೆಗೆದುಕೊಂಡು ತುದಿ ಕಡೆ ಹಿಡಿದಾರ. ಕೆಳಗಿನ ತ್ರಿಶೂಲ ಹೇಗೈತಂದ್ರೆ ಕಾಯ್ದುಕೊಂಡು ಕೆಂಪಾಗಿತ್ತು ರೀ. ಎಷ್ಟು ಕೆಂಪಾಗಿತ್ತಂದ್ರೆ ನೀವು ಕಂಬಾರ ಕುಲಿ ಮೇಲೆ ನೋಡ್ತಿರಲ್ಲ ಹಾಗೆ ರೀ, ಕೆಂಪಾಗಿ ಬಿಡೋದು ಕಾಯ್ದುಕೊಂಡು ಮುಂದೆ ಹಿಡ್ದಾರ. ಮುಂದೆ ಹಿಡ್ದಾಗಿರ್ತದೆ ಸುಡ್ದಲ್ಲ ರೀ. ಅಂಥದ್ದು ಹಾಗೆ ಹಿಡ್ಕೊಂಡು ಸದ್ಗುರುನಾಥ ಸಿದ್ಧಲಿಂಗೇಶ್ವರ ತೆಗೆದುಕೊಂಡು ಹೋಗಿ ಅದೇನ ಅಪ್ಪವ್ರನ್ನ ಹಿಡಿದೋದು ಅನಿಸಿದ್ರೆ ಹಿಂದಿನ ಬಾಜು ಹೋಗಿ ಅತ್ಯಂತ ಜೋರಾಗಿ ಹೊಡೆದು ಬಿಟ್ಟದ್ದು. ಏನೋ ಹಿಡಿದದು ಕತ್ತಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ಹುಲಿ ಅದನ್ನು ಶಿವ ಬಿಟ್ಟು ಹುಲಿ ತೊಗೊಂಡು ತಮ್ಮ ಶಕ್ತಿ ಇದ್ದಷ್ಟು ಹೊಡೆದು ಬಿಟ್ಟಿರ್ತ. ಅದಕ್ಕೆ ಏನು ಹಿಡಿತಲ್ರಿ, ಅಯ್ಯೋ ಸತ್ತೆ ತೊಗೊಂಡು ಹೊಳ್ಳಿ ಬಿತ್ತತ್ರಿ. ನೋಡ್ತಾರೆ ಧ್ವನಿ ಬಂತರಲ್ಲ. ಧ್ವನಿ ಬಂದಾಗ ಅಜ್ಜ ಗಾಬರಿ ಆದಂತ, ಇದು ಯಾವುದೋ ಪ್ರಾಣಿ ಅಲ್ಲ, ಏನಿದು ಮನುಷ್ಯ ಹೇಳಿದ್ದಾಳ, ಹೆಣ್ಣು ಮಕ್ಕಳು ಧ್ವನಿ ಮನುಷ್ಯ ಹೇಳಿದ್ದಾಳ ತೊಗೊಂಡು. ಆಗ ಬೆಳಗ ತೊಗೊಂಡು ಬಂದು ನೋಡ್ತಾರೆ. ನಾವಿ ಗೌರಮ್ಮ ಅಂತ, ನಾವಿ ಅಂದ್ರೆ ಕ್ಷೌರ ಮಾಡ್ತಾರಲ್ಲ, ನಾವಿ ಮಾರುತಿ ಸಿದ್ದರಾಮಯ್ಯ ಬರ್ತಾರಲ್ಲ, ಹಾಗೆ ನಾವಿ ಅಂತಕ್ಕಂಥ ಅಡ್ಡ ಹೆಸರನ್ನ ಗೌರಮ್ಮ ಅಂತಕ್ಕಂಥ ಹೆಣ್ಮಗಳು ಬಿದ್ದಾರ. ಬಂದು ನೋಡಿ ಅವ್ರಿಗೆ ಉಪಚಾರ ಮಾಡಿರಿ, ನೀರು ಕೊಟ್ಟರು. ನೀರು ಕುಡಿದ್ರು. ಎದ್ದು ಕೂತ್ರಿ. ಎದ್ದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ಏನೂ ಮಾತನಾಡಲಿಲ್ಲ, ಎದ್ದು ಹೋಗ್ಯಾಬಿಟ್ರಿ. ಹೋದ್ರೆ ರಾತ್ರಿ
ಮೈಪತಿ ಭಾಳ ಹಳ ಅನಿಸ್ತು ಹೆಣ್ಮಗಳು ಬಡದೆ ಅಂತ. ಆದ್ರೆ ಇಲ್ಲಿಂದ ಅಲ್ಲಿ ಪರ್ಯಂತರ ತೆಗೆದುಕೊಂಡು ಹೋದ್ರೆ ಹೀಗೆ ಬರ್ತಾನೆ ನನ್ನ ಶಿಷ್ಯ. ಅಗ್ನಿ ಮುಂದೆ ಇದ್ದಾನೆ, ಅಗ್ನಿಯಿಂದ ಹಿಡಿದ ಅಗ್ನಿಯಿಂದ ಕೂಡಿರ್ತಕ್ಕಂಥ ತ್ರಿಶೂಲ, ಕೆಂಪು ಕಾಯ್ದುಕೊಂಡಿರ್ತಕ್ಕಂಥ ತ್ರಿಶೂಲ, ಅದು ಯಾವಾಗ ಈಗ ಹಿಡಿಲಿಕ್ಕೆ ಹೋಗ್ತಾ ಇದ್ದಾನೆ, ಸುಡುವ ಅಗ್ನಿನಾರಾಯಣ ಸುಡದೇವರು ಅಂತ ಆಜ್ಞೆ ಮಾಡಿದರು. ಸಂಕಲ್ಪ ಮಾಡಿ ಸುಡಬಾರ್ದಂತ ಅಗ್ನಿನಾರಾಯಣ ಅವನಿಗೆ ಮೈಪತಿಯವ್ರ ಕೈಗೆ ಸುಡಲೇ ಇಲ್ಲರಿ. ಕಾಯ್ದು ಕೆಂಪಾಗಿತ್ತು, ಆದರೂ ಕೂಡ ಏನು ಸುಡಲಿಲ್ಲ. ಕರೆಕ್ಟ್ ಹೇಗಿರ್ತದೆ, ಹಿಡಿದವ್ರ ಕೊಂದು ಬಿಡ್ತದೆ. ಮೇಲ್ಭಾಗಿ ಇಲ್ಲಿ ಹಿಡಿದ್ರೆ ಏನು ಮಾಡ್ತದೆ ಹೇಳಿ, ಏನು ಮಾಡ್ತದೆ, ಏನು ಮಾಡ್ತೀರಿ, ಅದಕ್ಕೆ ಏನು ಕಾರಣ ರೀ? ಹಾಂ, ಅಪ್ಪ ಅವ್ರ ಆಶೀರ್ವಾದ ಕೋಟೆ ಹಂಗತ್ರ ಎದ್ರ ಮೇಲೆ ರೀ, ತ್ರಿಶೂಲ್ ಮೇಲೆ ಮೈಪತ್ರಿ ಏನು ಕೈ ಹಾಕಿ ಹಿಡಿದ್ರಲ್ಲ, ಹಿಡಿದು ತೆಗೆದುಕೊಂಡು ಬಂದು ಜೋರಾಗಿ ಹೊಡೆದ್ರು. ಅಲ್ಲಿಂದ ಓಡ್ತಾ ಅಲ್ಲಿ ತಗೊಂಡು ಬಂದು ಹೊಡೆದ್ರು ಕೂಡ ಏನೂ ಅಲ್ಲಿಲ್ಲ. ಅಷ್ಟೇ ಅಲ್ಲ, ಹೊಳ್ಳಿ ಬಿದ್ದಿಲ್ಲ. ಹೆಣ್ಮಗಳು ನೋಡಿದ್ರೆ ಅವರ ಅರಿವು ಸುಟ್ಟಿಲ್ಲ, ಮೈ ಗಾಯ ಆಗಿಲ್ಲ, ಏನೂ ಇಲ್ಲ. ಆ ಹೆಣ್ಮಗಳು ಹೇಗಾದ್ರೆ ಆಗದ ರೀ, ಜೋರಾಗಿ ಕೂಗಿ ಹೇಳಿದಂತ, ಅಪ್ಪವರೇ ನಾ ಹೋಗ್ತಾ ಇದ್ದೀನಿ, ಎಂದೂ ಬರುವುದಿಲ್ಲ ಅಂತೊಂದು ಧ್ವನಿ ಬಂದು ಚೀರಿ ಹೋಗಿಬಿಡ್ತಾರೆ. ಚೀರಿ ಜೋರಾಗಿ ಹೋಗಿಬಿಡ್ತು. ಆ ನಂತರ ಬೆಳಗಾಯಿತು, ರಾತ್ರಿ ಹೋಗಿ ಮಧ್ಯಾಹ್ನ ಆಗ್ತು ಬಂತು, 10-11 ಗಂಟೆ ಆಗ್ತು ಬಂತು. ಆ ನಾವಿ ಗೌರವಾಯಿ ಒಂದು ದೊಡ್ಡ ಬುಟ್ಟಿ ತೊಗೊಂಡು, ಬುಟ್ಟಿಯೊಳಗೆ ಕರಿಗಡಬ, ಎರ್ತುಪ್ಪ ತುಪ್ಪ ಎಲ್ಲ ತುಂಬ್ಕೊಂಡು ತೊಗೊಂಬಂದಾಳ್ರಿ. ತೊಗೊಂಡ್ಬಂದ ಅಪ್ಪವ್ರ ಮುಂದಿಟ್ಲತ್ರಿ. ಅಪ್ಪವ್ರು ಹೇಳ್ತು, ಮೈಪತಿ ನಿನ್ನೆ ನಾವಿ ಗೌರವ ನೀವು ಬಡ್ದ ಜೋರಾಗಿ ತ್ರಿಶೂಲಿಂದ, ಇವತ್ತು ಅದ್ರೊಳಗೆ ವಿಷ ಹಾಕಿ ತಂದಾಳ. ಏನು ತಂದಾಳಿ, ನೀ ಅದನ್ನು ಸ್ವೀಕಾರ ಮಾಡಿದ್ರೆ ಸತ್ತೋಕಿ, ತಿನ್ಲಿಕ್ಕೆ ಹೋಗಬೇಡ ಅಂತಂದ್ರೆ ತಪ್ಪರು. ಮೈಪತಿ ಅವ್ರು ಅಂದ, ಅಪ್ಪರ ನಾ ಎಂದೂ ಬರಂಗಿಲ್ಲ, ಚೀರಿ ಹೋಗ್ಯದ್ರಿ, ನಾ ಬಡ್ದದ್ದು ಗೌರವ ಏನು ಬಿಡೋದೇ ಇಲ್ಲ. ನಾ ಬಡ್ದು ಯಾರು ಹೋಗಿದ್ರಿ, ಒಳಗಿರ್ತಕ್ಕಂಥ ಪಿಶಾಚಿ ಹೋಗಿದ್ರಪ್ಪರ. ಅವ್ರ ಮೈಯಾಗ ಪಿಶಾಚಿ ಹತ್ತದ್ರಿ. ಪಿಶಾಚಿ 100 ವರ್ಷ, 100 1.5 ಬಹುಕಾಲ ಪರ್ಯಂತ ಇರ್ತಾವ ರೀ. ಅದು ಸಂಬಂಧಿ ಅಂತ ಇರ್ತಾವೆ, ಸಂಬಂಧಿ ಪಿಶಾಚಿ. ಅದು ಸಂಬಂಧಿ ಅಂದ್ರೆ ಸಂಬಂಧಿಕರು ಹಾಕೊಂಡು ಒಂದು ಮನೆತನಕ್ಕೆ ಕಾಡ್ಕೋತ ಹೋಗ್ಬಿಡ್ದು, ಅಂಥ ಪಿಶಾಚಿ ಅದು. ಅದಕ್ಕೆ ಅಪ್ಪವ್ರು ತಮ್ಮ ಆಶೀರ್ವಾದಿಂದ ರೀ, ನಾನು ಹೊಡೆದಿರ್ತಕ್ಕಂಥ ಪೆಟ್ಟು ಗೌರವತಾಯಿಗೆ ಬಡದೇ ಇಲ್ಲ. ಏಕೆಂದ್ರೆ ಅಂತ ಕಾಯ್ದಿರ್ತಕ್ಕಂಥ ತ್ರಿಶೂಲ ಅದು ಹೊಡೆದಿದ್ರಲ್ಲಿ ಆಗಿದ್ರೆ ಏನಾಕಿದ್ರಪ್ಪ ಅವ್ರದ್ದು, ಸುಟ್ಟು ಒಳಗೆ ಹೋಗಿತ್ತದ, ಅದಕ್ಕೇನಾಗಿಲ್ಲ. ಅಷ್ಟರ ಮೇಲ್ಭಾಗದ ಶೀರ್ಗೆ ಶರಕ್ಕೂ ಏನಾಗಿಲ್ಲ. ಹೊಳ್ಳಿ ಬಿದ್ದಾಳ, ಆನಂದ ಆಗೈತಿ. ಇವತ್ತು ಏನು ಮಾಡ್ಕೊಂಡ್ಬಂದಾರೆ, ಕರಿಗಡಬ ತುಪ್ಪ ಮಾಡ್ಕೊಂಡು ತೊಗೊಂಬಂದಾರೆ. ಅಪ್ಪವ್ರ ನೀವು ಬಿಟ್ರೆ ನನಗಂತೂ ಚೆನ್ನಾಗೈತೆ ಅಂತಂದು ಬಿಡ್ತಾನೆ. ಅಪ್ಪವ್ರ ಹೇಳ್ತಾ, ಮೈಪತಿ ಗೌರವಾಯಿ ಒಳಗೆ ಏನ ಕೇಳ ವಿಷ ಹಾಕ್ಯಾಳ, ನೀ ಹೊಡೆದು ನಾ ತೊಡ್ದಿಲ್ಲ, ನಾ ಉಣ್ತೀನಿ ನೀವು ಉಣ್ಣಾಕೊಂಡ್ಬಿಡತ್ತೆ. ಇಲ್ಲಪ್ಪವ್ರ ನೀವೇ ಬಿಡ್ರಿ, ನಾನು ಉಣ್ತೀನಿ ರೀ ಅಪ್ಪವ್ರ. ಅಪ್ಪವ್ರ ಅವರಷ್ಟು ನಕ್ಕರು. ಅಜ್ಜಿ ಹೇಳ್ತಪ್ಪವ್ರ, ನಿಮಗೆ ಯಾಕೆ ವಿಷ ಹಾಕಲ್ರಿ ಅಪ್ಪವ್ರ, ನನ್ನ ಮೈಯಿಂದ ಎಂದಿನಿಂದೋ ತೊಂದರೆ ಇತ್ತದು, ಪಿಶಾಚಿತ್ರಿ ಸಂಬಂಧ ಇತ್ತು, ಎಲ್ಲಿ ಹೋದರೂ ಕೂಡ ಆರಾಮಾಗಿರಲಿಲ್ಲ, ಕಷ್ಟ ಇತ್ತು. ನನ್ನ ಕರ್ಕೊಂಡು ರಾತ್ರಿ ನಿಮ್ಮ ಹತ್ರ ಬಂದ್ರಪ್ಪವ್ರ, ಇಲ್ಲಿ ಬಂದು ನಿಮ್ಮನ್ನು ಹಿಡಿದು ಬಿಟ್ಟಿದ್ರಪ್ಪವ್ರ. ಮೈಪತಿಯವ್ರು ಹೊಡೆದು ಭಾಳ ಚಲೋ ಆಯಿತು. ತಮ್ಮ ಆಶೀರ್ವಾದ ಸಂಕಲ್ಪದ ಏನು ಸಂಕಲ್ಪ ರೀ, ಹಿಡಿದಿರ್ತಕ್ಕಂಥ ಆ ಕೈಗೆ ಏನಾಗಿರಬಾರ್ದು, ಅಗ್ನಿ ಸ್ಪರ್ಶ ಆಗಬಾರ್ದು. ಹೊಡೆದಿರ್ತಕ್ಕಂಥ ಅಜ್ಜಿ ಬೆನ್ನಿಗೆ ಏನಾಗಬಾರ್ದು, ಇಲ್ಲೇನಾಗಬಾರ್ದು, ಅಲ್ಲೇನಾಗಿರಬಾರ್ದು. ಹೀಗೆ ಮಾಡಿ ನನ್ನ ರಕ್ಷಣೆ ಮಾಡಿರಪ್ಪವ್ರ. ನಾನು ತಮಗಾಗಿ ನಾನು ಮಾಡ್ಕೊಂಡು ಬಂದನಪ್ಪವ್ರ, ನಾ ವಿಷ ತಂದಿಲ್ಲರಪ್ಪ ಹೊರದು ಹೇಳಿ ಅಜ್ಜಿ ಹೇಳಿದರು. ಆಯ್ತಮ್ಮ, ಸಂತೋಷದ, ಯಾರಿದ್ರಪ್ಪ ಎಲ್ಲರೂ ಬಂದುಬಿಡ್ರಿ ಎಲ್ಲರೂ ಅಂತ ಕರೆದ್ರಿ. ಹ್ಞೂ ರೀ ಅಪ್ಪ ಅವ್ರದ್ದು ಬಂದ್ರಿ. ಇಲ್ಲೆಲ್ಲ ಅಜ್ಜಿ ಅಂತಂದ್ರೆ ಇಲ್ಲೇ ಕರಿಗಡಬ ತಂದಾಳ. ಎಲ್ಲರೂ ಕೂಡ ಏನು ಮಾಡಿರಿ, ಕರಿಗಡಬ ತುಪ್ಪ ಹೇಳ್ರಿ. ಉಣ್ಲೆಲ್ಲರೂ ಕರಿಗಡಬ ತುಪ್ಪ ಸಕ್ಕರೆ ಆನಂದವಾಗಿ ಪ್ರಸಾದ ಮಾಡಿ ಎಲ್ಲರೂ ಸಾಲ ಕೂತ್ಕೊಂಡು ಅತ್ಯಂತ ಭಕ್ತಿಯಿಂದ ಎಲ್ಲರೂ ಏನು ಮಾಡಿ ಕೂತ್ಕೊಂಡ್ಬಿಟ್ರೆ ಸಾಲಾಗಿ ಪ್ರಸಾದ ವಿತರಣೆ ಮಾಡ್ತಕ್ಕಂಥ ನೀರು ತಗೊಂಡು ಹೇಗಿದ್ರು ಮಧ್ಯಾಹ್ನ ಆಗಿದೆ. ಇವತ್ತು ಅಜ್ಜಿ ಕರಿಗಡಬ ತುಪ್ಪದ ಪ್ರಸಾದ ಆಗಲಿ,
ಎಲ್ಲರೂ ಜಯಘೋಷ ಮಾಡಿ ಪ್ರಸಾದ ಮಾಡಿಕ್ಕಿರಂತ ಓಂ ನಮಃ ಶಿವಾಯ ನಾಮಸ್ಮರಣ ಮಾಡಿರೋ ಅಂತ ಹೇಳಿದಾಗ ಭಾಳಷ್ಟು ಜನರು ಮಾಡಿದಾಗ ಸಾವಿರಾರು ಜನರು ಕೂತಾರ. ಅಜ್ಜಿ ತಂದದ್ದು ಒಂದ ಬಿಟ್ರಿ ಕರಿಗಡಬ ತುಪ್ಪ ಸಕ್ಕರೆ ಸಾವಿರಾರು ಮಂದಿ ಕೂತಾರ್ರಿ. ಅಪ್ಪವ್ರನ್ನ ಅಜ್ಜಿ ನೋಡಿದರು. ಅಪ್ಪವ್ರ ಅಜ್ಜಿ ನೋಡಿದರು. ಅಜ್ಜಿ ಗೌರವಯ್ಯ ನನ್ನ ಸತ್ಯ ಸಂಕಲ್ಪದ ಸೋಮನೆ ಹೇಳು ಏನೋ ಹೇಳಿ ತೆಗೆದುಕೊಂಡು ಹೋಗಿ ನೀಡ್ಲಿಕ್ಕತ್ತೀರಿ. ಎಲ್ಲರೂ ಕುಡ್ಕೊಂಡ ಎಷ್ಟು ಮಂದಿ ಎಲ್ಲರೂ ನೀಡಿದ್ರಿ. ಹಾಗ ನೀಡಿದ್ರು ಕರಿಗಡಬ ತುಪ್ಪ ಸಕ್ಕರೆ ಕರಿಗಡಬ ತುಪ್ಪ ಸಕ್ಕರೆ ಹೇಗೆ ನೀಡಿದ್ರೆ ಒಂದು ತಂಬಿಗೆ ತೊಗೊಂಡು ತಂದಿರ್ತಕ್ಕಂಥ ಪಾತ್ರೆ ಒಳಗೆ ಆ ತುಪ್ಪದಲ್ಲ ಅದ್ರೊಳಗೆ ತಂಬಿಗೆ ತೊಗೊಂಡು ತಂಬಿಗಿಂದ ಎಲ್ಲರೂ ನಿಡ್ಕೊತ ಬಿಡೋದು. ತುಪ್ಪ ನೀಡೋದು, ಬೊಗಸೆಯಿಂದ ಸಕ್ಕರೆ ನಿಡ್ಕೊತ ಬಿಡೋದು, ಸಾಕನ್ನು ಪರ್ಯಂತ ಕರಿಗಡಬ ನೀಡೋದು. ಆಗ ಆ ಕರಿಗಡಬ ನೋಡಿದ್ರೆ ಸಕ್ಕರೆ ನೀಡೋದು ತುಪ್ಪ ನೀಡೋದು ಹಾಗೆ ನೀಡೇ ನೀಡಿದ್ರು ಅದು ಎಷ್ಟು ಇರ್ತಿತ್ತು ಅಷ್ಟು ಉಳಿತು. ಎಲ್ಲರಿಗೂ ಪ್ರಸಾದ ಬಂತು. ಎಲ್ಲರಿಗೂ ಬಂದ ನಾಮಸ್ಮರಣ ಮಾಡ್ತಾಯಿದ್ರು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಇಷ್ಟು ಮಂದಿ ಇದ್ರಲ್ಲಿ ಎಷ್ಟು ಆನಂದ ಕೇಳ್ತದೆ. ಸಾವಿರಾರು ಮಂದಿ ಅಲ್ಲಿ ಅಪ್ಪ ಇರ್ತಾರೆ. ಎಷ್ಟು ಆನಂದ ಇರ್ಬೇಕು. ನೀವು ನಾಮಸ್ಮರಣೆ ಮಾಡುವಾಗ ನಿಮ್ಮ ಧ್ವನಿಯನ್ನು ನೀವೇ ಕೇಳ್ರಿ ಎಷ್ಟು ಚಂದ ಕೇಳ್ತದೆ ನೋಡ್ರಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ राजाधिराज सद्गुरुनाथ सिद्धलिंगेश्वर महाराज की जय. सब साधु संत महाराज की जय. श्री गुरुदेव दत्त अवधूत. ಶೋರ್ ಕೇಳ್ತದಲ್ರಿ ಎಷ್ಟು ಅಂತ ಕೇಳ್ತದೆ ನಾಮಸ್ಮರಣೆ. ಅದಕ್ಕೆ ನಾಮಸ್ಮರಣೆ ಮಾಡಬೇಕು, ಜೋರಾಗಿ ಮಾಡಬೇಕು. ಜೋರಾಗಿ ನಾಮಸ್ಮರಣೆ ಸಾವಕಾಶ ಸಣ್ಣಗೆ ಓಂ ನಮಃ ಶಿವಾಯ ಹಾಗೆ ಸಾವಕಾಶ ಮಾಡಿದ್ರೆ ಒಳಗಿನ ನಾಲಿಗೆ ಸತ್ತಿರ್ತದ್ರಿ. ಜೀವನ ಇರೋದು ಹುಡುಕ್ಯಾಡಿ ನೋಡಿ ನಾಲಿಗೆ ಐತಿಲ್ಲ ಅದು. ಅದಕ್ಕೆ ನಾಮಸ್ಮರಣೆ ಪಕ್ಕಾ ಮಾಡಬೇಕು. ಆನಂದ ಇರ್ತದೆ. ನಾಮಸ್ಮರಣೆ ಮಾಡಿದ್ರೆ ಏನಿರ್ತದೆ ರೀ, ಯಾವಾಗ ನಾಮಸ್ಮರಣೆ ಮಾಡ್ತಕ್ಕಂಥ ಮೈಪತಿಯವರು ತ್ರಿಶೂಲ ಕೈ ಒಳಗೆ ಹಿಡಿದ್ರು ಸುಡ್ತಕ್ಕಂಥ ತ್ರಿಶೂಲ ಕೆಂಪಾಗಿರ್ತಕ್ಕಂಥ ತ್ರಿಶೂಲ ಏನೈತೆ ರೀ ಸುಡ್ತು. ಕಾರಣ ಏನು ರೀ, ಯಾವಾಗಲೂ ನಾಮಸ್ಮರಣೆ ಮಾಡ್ತಿದ್ರು. ಕೃಪಾಶೀರ್ವಾದ. ಅಜ್ಜಿಗೆ ಹೋಗಿ ಹೊಡೆದ್ರೆ ಅದರಲ್ಲಿ ಅಜ್ಜಿ ತೊಂದರೆ ಆಯ್ತು ರೀ. ಪಿಶಾಚಿ ಬಿಟ್ಟು ಹೊತ್ತರದೆ ಅವ್ರಿಗೆ ಏನೂ ಆಗಲಿಲ್ಲ. ಅದಕ್ಕೆ ನಾಮಸ್ಮರಣೆ ದೊಡ್ಡ ಶಕ್ತಿ ಇರ್ತದೆ. ಎಲ್ಲರೂ ಕೂತ್ಕೊಂಡು ನಾಮಸ್ಮರಣೆ ಮಾಡಿದರು. ನಾಮಸ್ಮರಣೆ ಮಾಡ್ತಾಯಿದ್ದಾರೆ. ಪ್ರಸಾದ ವಿತರಣೆ ಮಾಡ್ತಾರೆ. ಎಲ್ಲರಿಗೂ ಪ್ರಸಾದ ಬಂದದ. ಜಯಘೋಷ ಆಯಿತು. ಅತ್ಯಂತ ಭಕ್ತಿಯಿಂದ ಜಯಘೋಷ ಮಾಡಿ ಸ್ವೀಕಾರ ಮಾಡಿ ಎಲ್ಲರೂ ಅಂದ್ಕೊಂಡು ಹೇಳಿದರು. ಎಲ್ಲರೂ ಸ್ವೀಕಾರ ಮಾಡಿದ್ರು. ಪ್ರಸಾದ ಪ್ರಾರಂಭ ಆಯಿತು. ಏನು ಕರಿಗಡಬ ಎಷ್ಟು ಚಲೋ ಇದ್ರು. ಕರಿಗಡಬ ಭಾರಿ ಚಲೋದು. ಎಷ್ಟು ದೊಡ್ಡ ರೀ ಕರಿಗಡಬ. ತುಪ್ಪಿತ್ತದ್ರೊಳಗೆ ಸಕ್ಕರೆ ಚಲೋ ಮೃದು ಸಕ್ಕರೆ ಭಾರಿ. ನೋಡ್ರಿ ವಾಸ ಬರಕೈತೆ ನೋಡ್ರಿ ಸ್ವಲ್ಪ ಘಮ ಘಮ ವಾಸನೆ. ಅದು ಎಂಥ ಅಕ್ಕಿರ್ತಲ್ಲ, ಬಾಸುಮತಿ ಅಕ್ಕಿ ಮತ್ತು ಬನ್ನೂರಿನ ಗೋಧಿ ಬನ್ನೂರದ ಗೋಧಿ ಆ ಗೋಧಿಯಿಂದ ಕರಿಗಡಬ ಮಾಡ್ಯಾರ. ಸಕ್ಕರೆ ಚೆನ್ನೂರಿನ ಆಲೆ ಮನೆ ಬೆಲ್ಲ ಅಂತ ತೆಗೆದುಕೊಂಡು ಹೋಗಿ ಅದರಿಂದ ಸಕ್ಕರೆ ಮಾಡ್ತಾರೆ. ಮತ್ತು ಮೊದಲ ಬೆಲ್ಲ ಭಾರಿ ಚಲೋ, ಅದರೊಳಗಿಂದ ಸಕ್ಕರೆ ಮಾಡಿ ತೊಗೊಂಬಂದಾರ. ತುಪ್ಪ ಮೈಸೂರಿಂದ ಹೋದಾರ್ರಿ ನಂದೀಶ್ವರಿಗೆ. ಇಷ್ಟು ಚಲೋ ಆನಂದ ರೀ. ಎಷ್ಟು ಜನರು ಪ್ರಸಾದ ಮಾಡಿದ್ರು. ಸಾವಿರಾರು ಜನ ಪ್ರಸಾದ ಮಾಡಿದ್ರು. ನೀಡಿದ್ರು ಪ್ರಸಾದ ಮಾಡಿದ್ರು. ಸಾಯಂಕಾಲ ಆದರೂ ಕೂಡ ಪ್ರಸಾದ ಮೇಲಿಲ್ಲ. ಕರಿಗಡಬ ಖಾಲಿ ಆಗಲಿಲ್ಲ, ತುಪ್ಪ ಖಾಲಿ ಆಗಲಿಲ್ಲ, ಸಕ್ಕರೆ ಖಾಲಿ ಆಗಲಿಲ್ಲ. ಹಾಗೆ ಜನರು ಪ್ರಸಾದ ಮಾಡಿದರು. ಗುರುಗಳ ಕೃಪಾಶೀರ್ವಾದ
ಅಜ್ಜಿ ತಂದಿರ್ತಕ್ಕಂಥ ಪ್ರಸಾದ ಎಲ್ಲರಿಗೂ ಏನಾಗಲಿ ಪೂರ್ಣವಾಗಲಿ, ಎಲ್ಲರಿಗೂ ತೃಪ್ತಿ ಆಗಲಿ ಅಂತ ಗುರುಗಳ ಸಂಕಲ್ಪ. ಗುರುಗಳ ಸಂಕಲ್ಪ ಏನಾಗ್ತದೆ ನೋಡಿ, ಎಲ್ಲ ಸರಿ ಆಗ್ತದೆ. ನಮ್ಮೆಲ್ಲ ಸಂಕಲ್ಪ ಸರಿ ಆಗ್ತಾವೆ ರೀ, ಯಾಕಂದ್ರೆ ನಾವು ಸರಿ ಇರ್ಬೇಕಲ್ಲ. ನಾವು ಸರಿ ಇರಲಿಲ್ಲ ಅಂದ್ರೆ ಸಂಕಲ್ಪ ಮಾಡೋದಾಗತ್ತೆ ರೀ, ಆದರೆ ತೊಂದರೆ ಆಯ್ತು. ಅದಕ್ಕೆ ಏನ್ಬೇಕು ರೀ, ಎಲ್ಲರೂ ಕೂಡ ಏನು ಮಾಡಬೇಕು, ಸತ್ಯ ಸಂಕಲ್ಪಗಳು ಇರಬೇಕು, ಸತ್ಯದಿಂದ ಇರಬೇಕು, ಎಲ್ಲ ಯಶಸ್ವಿ ಆಗ್ತದೆ. ಸತ್ಯ ಅಂತಕ್ಕಂತೂ ಮನಸ್ಸು ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ಏಕೆಂದ್ರೆ ಅಷ್ಟು ಶಕ್ತಿ ಸತ್ಯ ಇರ್ತದೆ. ಮತ್ತು ಬೇರೆ ಅನ್ನವನ್ನು ನೀಡ್ತಕ್ಕಂಥದ್ದು ಇರ್ತಲ್ಲ, ಅದು ಕೂಡ ಭಾಳ ಸ್ಟ್ರೇಟ್ ಅದು. ಅಜ್ಜಿ ಅನ್ನ ನೀಡಿದ್ರು. ನಾವು ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿರಿ, ನಿನ್ನೆ ಹೋಗಿತ್ತು ಕಾರ್ಯಕ್ರಮ. ಎಲ್ಲಿ ಹೋಗಿದ್ರಿ? ಮೊದಲು ಹೋಗಿದ್ದೀವಿ. ಅದೊಂದು ವಿಷಯ ಏನು ನಡೀತು, ಶ್ರೀಮದ್ ಭಗವದ್ಗೀತೆ ಇರ್ತಕ್ಕಂಥ ಅನ್ನದ ಬಗ್ಗೆ ಬಂತಿರ್ತಕ್ಕಂಥವು. ಅಲ್ಲಿ ಕಡಪಟ್ಟಿ ಅಲ್ಲ, ಕಡಪಟ್ಟಿ ಬಸವೇಶ್ವರ ದೇವಸ್ಥಾನಕ್ಕೆ ಆ ಕುರ್ಚಿ ರೋಡಿಂದ ಅನೇಕ ಜನರು ಹೋಗ್ತಿರ್ತಾರೆ. ಎಲ್ಲರೂ ಬಂದವರು ಪ್ರಸಾದ ಮಾಡ್ತಾರೆ. ಕೇದಾರಿ ಕೋಳಿಗುಡ್ ಅಂತಕ್ಕಂಥವ್ರು ಪ್ರಸಾದ ಎಲ್ಲರಿಗೂ ಪ್ರಸಾದ ಮಾಡ್ತಾ ಸಾಗಿರು. ಆಗೋಸ್ಕರ ನಾವು ಇದು 17 ವರ್ಷದಿಂದ ನಡೆದ ಅಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ. ಈಗ ಅಲ್ಲಿ ಒಂದು ವಿಷಯ ಬಂತ ಅನ್ನದ ಬಗ್ಗೆ. ಅನ್ನವನ್ನು ಅನ್ನ ಪ್ರಸಾದ ಎಲ್ಲರೂ ನೀಡ್ತಾ ಇದ್ದಾರೆ, ಶ್ರೇಷ್ಠ ಹೋದಲ್ರಿ, ಪುಣ್ಯ ಅದು. ಆ ಬಗ್ಗೆ ಶ್ರೀಕೃಷ್ಣ ಭಗವಂತ ಏನು ಹೇಳಿದ್ದಾರೆ ಅಂತ ಶ್ರೀಮದ್ ಭಗವದ್ಗೀತೆ ನೋಡಿದಾಗ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಅನ್ನಾದ್ ಭವಂತಿ ಭೂತಾನಿ, ಭೂತ ಹತ್ರ ಪಂಚಮಭೂತಗಳು ಬೇರೆ. ಪಂಚಮಭೂತ ಅಂದ್ರೆ ನೀವು ಮಣ್ಣಿಂದು ಕಾಯ ಮಣ್ಣಿಂದು ಅಂತಿರಲ್ಲ, ಇದೇ ಮಣ್ಣಿಂದ ಒಂಚು ಏನಾಗ್ತದೆ ರೀ, ಒಂಚು ಮಣ್ಣೊಳಗೆ ಹೋಗಿಬಿಡ್ತದೆ. ಪಂಚಮಭೂತನೊಳಗೆ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಅದರೊಳಗೆ ಮಣ್ಣು ಅಂತಲ್ಲ. ಭೂಮಿ ಅಂದ್ರೆ ಮಣ್ಣು. ಹಾಗೆ ಪಂಚಮಭೂತಗಳು ಅಂತಾರಲ್ಲ, ಆ ಭೂತಗಳಿಂದ ಕೂಡ್ಕೊಂಡು ಏನಿದ್ರೆ ಅದರೊಳಗೆ ಬೆಳೆದಿರ್ತಕ್ಕಂಥ ಅನ್ನ ಸ್ವೀಕಾರ ಮಾಡಿಕೊಂಡು ಈ ದೇಹ ನಿಮ್ಮ ದೇಹ ಬೆಳೆದವ. ಅದಕ್ಕೆ ಅನ್ನಾದ್ ಭವಂತಿ ಭೂತಾನಿ, ಅನ್ನದಿಂದ ನಮ್ಮೆಲ್ಲರ ದೇಹಗಳು ಏನಾಗಿವೆ ಉತ್ಪತ್ತಿ ಆಗಿವೆ, ಬೆಳೆದವೆ. ಇನ್ನು ಅನ್ನ ಬರಬೇಕಾದ್ರೆ ಯಾವುದರಿಂದ ಬರ್ತದಪ್ಪ ಅಂತಂದ್ರೆ ಹೇಳ್ತಾರೆ, ಪರ್ಜನ್ಯ ಅದು ಅನ್ನ ಸಂಭವ. ಅನ್ನ ಬೆಳಿಬೇಕಾದ್ರೆ ಏನ್ಬೇಕ್ರಿ, ನೀರು ಬೇಕು. ಏನು ಬೇಕ್ರಿ, ನೀರು ಬೇಕು. ನೀರು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಸಲ ಯಜ್ಞ ಅಂತ ಎಲ್ಲ ಯಜ್ಞ ಆಗ್ಬೇಕ್ರಿ, ಎಲ್ಲವೂ ಕೂಡ ಯಜ್ಞ ಆಗ್ಬೇಕು. ಹೇಗೆ ಯಜ್ಞ ಆಗ್ಬೇಕಂದ್ರೆ ಭಕ್ತಿಯಿಂದ ಗುರುಗಳಿಗೆ ಅರ್ಪಿತ ಅಂತಕೊಂಡು ಮಾಡಿರ್ತಕ್ಕಂಥ ಎಲ್ಲ ಸೇವೆ ಕೂಡ ಯಜ್ಞ ಆಗ್ತದೆ. ಅದೆಲ್ಲ ಯಜ್ಞ ತಿಳ್ಕೋಬೇಕು. ನಿಜ ಬಳಸಿಂದ ಗಡ್ಡಿ ಒಳಗೆ ಇದ್ದರು ಅವರು. ಮಳೆ ಕಡಿಮೆ ಥರ ಎಲ್ಲ ಹೆಣ್ಮಕ್ಳು ಬಂದು ನಮ್ಮ ಹತ್ರ ಕೇಳಿದ್ರು, ಅಪ್ಪವ್ರ ಮಳೆನೇ ಆಗ್ತಾಯಿಲ್ಲ ಅಪ್ಪವ್ರ, ಮಳೆ ಆಗ್ಬೇಕ್ರಿ ಏನು ಮಾಡಬೇಕು. ನಾವು ಹೇಳಿದ್ವಿ, ಮಳೆ ಆಗ್ಬೇಕಾರೆ ಏನು ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡಿರಿ, ಅಪ್ಪವ್ರ ಒಂದು ಸ್ಥಾನದಲ್ಲಿ ಅಪ್ಪವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಹೋಳಿಗೆ ಮತ್ತು ತುಪ್ಪ ಬಂದವರು ಎಲ್ಲರೂ ಪ್ರಸಾದ ಮಾಡಿ ತಿಳ್ಕೊಂಡು ಹೇಳಿ ಅಪ್ಪವ್ರಿಗೆ ನೈವೇದ್ಯ ಮಾಡೋದು. ಒಂದು ಮೇಘರಾಜನಿಗೆ ಮಳೆ ನೈವೇದ್ಯ ಮಾಡೋಕ್ಕೂ, ಒಂದು ಅಪ್ಪವ್ರ ನೈವೇದ್ಯ ಮಾಡೋಕ್ಕೂ ನಮಗೆ ಅನುಕೂಲ ಆಗಲಿ. ಅಪ್ಪವ್ರ ಮಳೆ ಕೊಡಿ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ಅಪ್ಪವ್ರ ಆಶೀರ್ವಾದ ಮೇಘರಾಜ ಅನುಕೂಲ ಮಾಡ್ತಾರೆ ಅಂತ ಹೇಳಿದ್ವಿ. ಆಗ ಅದೆಲ್ಲ ಹೆಣ್ಮಕ್ಳು ಕುಡ್ಕೊಂಡು ಒಂದು ಅರ್ಧ ಕ್ವಿಂಟಲ್ ಅವತ್ತು ಅವೆಲ್ಲ ಕೊಡಿ ಬೇಳೆ ತಯಾರು ಮಾಡಿರಿ. ಭೀಮಸೇನ ಸಂಗಾಪುರ ಅಂದಿರ್ತಾರೆ. ಹೋಳಿ ಮಳೆ ಒಳಗೆ ಮಳೆನ ಹೋಳಿ ಒಳಗೆ ಸಿಕ್ಕದ, ಹೋಳಿಗೆ ಮಾಡಿರೋದು ಮಳೆ ಬರ್ತದ ಅಂತ ಬೈದಾರೆ ಇರ್ತಾರೆ. ಆಗ ಅವ್ರು ಹೆಣ್ಮಕ್ಳು ಬಂದ್ರೆ ಅಪ್ಪವ್ರ ಹೀಗಂತಾರೆ, ಸಂಗಾಪುರ ಭೀಮಸೇನ ನಾವು ನಿಮ್ಗೆ ಮಳೆ ಬೇಕೋ ಬೇಡೋ, ಬೇಕ್ರಿ ಅಪ್ಪವ್ರು ಮಾಡಿರಿ. ಅವ್ರು ಅನ್ನೋರು ಬೇಕಾದ್ರೆ ನೀವು ಅಂತ ನೋಡಿ ಮಾಡ್ತಾರೆ, ನಿಮ್ಮ ಮಳೆ ಬೇಕಿಲ್ಲ ಮಾಡಿರಿ, ಭಕ್ತಿ ಅದಲ್ಲ ಅದರಿ ಅಪ್ಪವ್ರು ಮಾಡ್ಬೇಕಾದ್ರೆ ಮಾಡಿರಿ ಅನ್ಸಿದ್ರಿ ಮಾಡಿರಿ. ಅದು ಹೋಳಿ ಒಳಗೆ ಮಳೆ ಸಿಕ್ಕೋದ್ರೆ ಗೊತ್ತಿಲ್ಲ, ಅದು ಮುಂದೆ ಅದು ವಿಚಾರ. ಆನಂತರ ಅಲ್ಲಿ ಆ ಕಡೆ ದಾಸು ಐತ್ರಿ, ಇಲ್ಲಿ ಹಿಂದಿನ ಬಾಜು ಒಂದು ದಾರಿ ಇತ್ತಲ್ಲ ಒಂದು ಮೊದಲು. ಆಗ ಅಷ್ಟೆಲ್ಲ ಜನರು ಅಡುಗೆ ಮಾಡ್ಲಿಕ್ಕೆ ಅನುಕೂಲ ಇರಲಿಲ್ಲ ರೀ. ದಾರಿ ಮೇಲೆ ಮಗ್ಲಿಗೆ ಒಲೆ ಹೊಡಿದ್ರು, ಅಲ್ಲಿ ಸಾಲಾಗಿ ಒಲೆ ಹೊಡಿದ್ರು, 3 ಕಲ್ಲು ಇಟ್ಟಿಟ್ಟು ಒಲೆ ಹೊಡಿದ್ರು. ಹೊಸ ಒಂದು 25 ಮಂದಿ ಹೆಣ್ಮಕ್ಳು ಕೊಡ್ಕೊಂಡು ಅಡುಗೆ ಹೋಳಿಗೆ ಮಾಡ್ಲಿಕ್ಕೈತ್ರು. ಹೋಳಿಗೆನ ಅದು ಪ್ರಸಾದ ಮಾಡಿ ಅಪ್ಪವ್ರಿಗೆ ನೈವೇದ್ಯ ಮಾಡ್ಬೇಕ್ರಿ, ಮೇಘರಾಜನ ಮಾಡ್ಬೇಕು. ಇನ್ನೂ ಪ್ರಸಾದ ಪೂರ್ಣ ಆಗಿಲ್ಲ ರೀ, ತೊಗೊಂಡು ಬರತ್ಯಾರ. ಇನ್ನೊಂದು 6-7 ದುರುಡಿ ಬಾಕಿ ಉಳಿದಾರೆ, ಕಡಿ ಸಲ ದುರುಡಿ ಬಾಕಿ ಉಳಿದಾರೆ ತರೋದು ಎಲ್ಲ ಮಾಡಿ ಕಳಿಸ್ಯಾರ. ಯಾವಾಗ ಕಡಿ ಬುಟ್ಟಿ ಅಂತ ತೊಗೊಂಡು ಬರ್ಲಿಕ್ಕೆ ದುರುಡಿ ತೊಗೊಂಡು ಮಳೆ ಬಂದುಬಿಡ್ತಾರೆ, ಸಾಕಾಗುತ್ತಕ್ಕ ಮಳೆ. ನೀರು ಹೋಳಿ ಒಳಗೆ ಬಿಸಿ ಅಂತ ಹೋಳಿ ಒಳಗೆ ಬಂದು ಅದ್ರ ದುರುಡಿ ಒಳಗೆ ಸೋರ್ಕೊಂಡು ನೀರನ್ನ ಹೋಳಿ ಒಳಗೆ ಹಾಯ್ದುಕೊಂಡು ಹೊರಗೆ ಬರತ್ತೇವ್ರ ನೀರು.
ಅಪ್ಪವ್ರ ಹೀಗಾಯ್ತು ರೀ, ಮಳೆ ಆಯ್ತು ರೀ ಅಪ್ಪವ್ರ, ಹೋಳಿ ಒಳಗೆ ನೀರು ಬರ್ತೀವಿ ನಾವು. ಸಂಗಾಪುರ ವಿಶ್ವೇಶ್ವರ ಕರಿ ತೋರಿಸಿ ಹೋಳಿ ಒಳಗೆ ಮಳೆ ಸಿಕ್ಕೋದಿಲ್ಲ ನೋಡ್ರಿ ಹೇಳಿ ಅವ್ರಿಗೆ. ಮತ್ತು ಹೋಳಿ ಒಳಗಿಂದ ಹೊರಗೆ ಬಂದಿಲ್ಲ ನೀರು. ಹೋಳಿಗೆ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಆಶೀರ್ವಾದ ಮಾಡಿ ಹೊರಗೆ ಬಂದಿಲ್ಲ. ಅದಕ್ಕೆ ಅದೊಂದು ಕೂಡ ಮಹಾಯಜ್ಞನ. ನಾವು ದೇವರಿಗೆ ನೈವೇದ್ಯ ಮಾಡೋದಾಗಲಿ, ಗುರುಗಳಿಗೆ ನೈವೇದ್ಯ ಮಾಡೋದಾಗಲಿ, ನಾವು ಸಂಕಲ್ಪ ಮಾಡ್ರೆ ಅವ್ರು ಆಶೀರ್ವಾದ ಮಾಡ್ತಿರ್ತಾರೆ. ಖರೆ ನಮ್ಮಲ್ಲೇ ವಿಶ್ವಾಸ ಇರಲಿಲ್ಲ ಅಂದ್ರೆ, ಭಕ್ತಿ ಇರಲಿಲ್ಲ ಅಂದ್ರೆ ಅವ್ರು ಆಶೀರ್ವಾದ ಮಾಡೋದಿಲ್ಲ. ಸಾಕಷ್ಟು ಮಳೆ ಆಯಿತು, ಅನುಕೂಲ ಆಯಿತು. ಅದಕ್ಕೆ ಮಳೆ ಅದು ಕೂಡ ಪ್ರತಿಯೊಬ್ಬರು ನಿಮ್ಮ ಮನೆ ಹೇಳಿದ ವಿಷಯ, ನಿಮ್ಮ ಮನೆಯೊಳಗೆ ಅಡುಗೆ ಮಾಡ್ತಿರಲ್ಲ, ಮೊದಲನೇದು ರೊಟ್ಟಿನ ಇರಲಿ, ಚಪಾತಿನ ಇರಲಿ, ಏನೇ ಇರಲಿ, ಮೊದಲು ಮಾಡ್ತಕ್ಕಂಥದ್ದನ್ನು ಹಳಿ ಬೆಳಗ್ಗೆ ಮಾಡ್ತದೆ. ಇವು ಮಾಡ್ಬೋದು. ಒಲೆ ಒಳಗೆ ಏನು ಮಾಡ್ತಂದ್ರೆ ಅಗ್ನಿ ಒಳಗೆ ಒಂದು ಚಿಕ್ಕದಾಗಿರ್ತದೆ ರೊಟ್ಟಿಯನ್ನು ಚಪಾತಿ ಮಾಡಿ ಅದ್ರೊಳಗೆ ಅಗ್ನಿ ಒಳಗೆ ಹಾಕ್ತಿರ್ತಾರೆ. ನಮ್ಮ ಕೆಲವೊಬ್ಬರ ಕಡೆ ಈಗಲೂ ಕೂಡ ಪದ್ಧತಿ ಅದ. ಕೆಲವೊಬ್ಬರು ಎಲ್ಲ ಮೂಢನಂಬಿಕೆ, ಅದಕ್ಕೇನು ರೊಟ್ಟಿ ಸುಟ್ಟರೆ ಮಾತ್ರ ಅಳಗಲ್ಲ, ನಾವು ತಿನ್ನೋದಪ್ಪ ಅಂಥವ್ರು ಕೆಲವೊಬ್ರು ಇರ್ತಿರ್ತಾರೆ. ಅದಕ್ಕೆ ಹಿಂದಿನ ಕಾಲದ ಪದ್ಧತಿ ಸುಮ್ಮನೆ ಅಡಿಲ್ಲ. ಹಾಗೆ ಮಾಡ್ರೆ ಏನಂತಂದ್ರೆ ನಮ್ಗೆ ಬೇಕಾದಾಗ ಮಳೆನೂ ಬರ್ತದೆ, ಏನೆಲ್ಲ ಅನುಕೂಲ ಆಗ್ತದೆ, ವಿಶೇಷ ಇರ್ತದೆ. ಅದು ಯಜ್ಞ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಇರ್ತಕ್ಕಂಥ ಅಗ್ನಿ ಅದಲ್ಲ, ಅಗ್ನಿಯೊಳಗೆ ಮಾಡಿರ್ತಕ್ಕಂಥ ಪ್ರಸಾದವನ್ನು ಅದ್ರೊಳಗೆ ಹಾಕಿದ್ರೆ ಅಲ್ಲಿ ಯಜ್ಞನ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರಲ್ಲಿ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ. ಅನ್ನಗಳಿಂದ ಜೀವರು ಬದುಕ್ತಾ ಇರ್ತಾರೆ, ರಕ್ಷಣೆ ಆಗ್ತಾರೆ. ಇನ್ನು ಅಲ್ಲಿ ಅದಕ್ಕೆ ಏನು ಬೇಕು, ಮಳೆ ಬೇಕು. ಮಳೆ ಬರ್ಬೇಕಾದ್ರೆ ಏನು ಬೇಕಂದ್ರೆ ಯಜ್ಞ ಮಾಡಬೇಕು ಅಂತಾರೆ. ಏನು ಮಾಡ್ಬೇಕು, ಯಜ್ಞಗಳನ್ನು ಮಾಡಬೇಕು. ಅದಕ್ಕೆ ಪರ್ಜನ್ಯ ಆಗಂತಾರೆ, ಪರ್ಜನ್ಯ ಯಜ್ಞ, ಪರ್ಜನ್ಯ ಆಗಂತಾರೆ ಮಳೆ ಬರುವ ಯಜ್ಞಕ್ಕೆ. ಅದನ್ನು ಮಂತ್ರಗಳು ಹೇಳಿ ಮಾಡ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ಯಜ್ಞಾತ್ ಭವತಿ ಪರ್ಜನ್ಯು. ಇನ್ನು ಯಜ್ಞ ಮಾಡಿದರೆ ಏನಾಗ್ತದಪ್ಪ, ಅನ್ನ ಬೆಳಿಬೇಕಾದ್ರೆ ಏನು ಬೇಕ್ರಿ, ಅನ್ನ ಬೆಳಿಬೇಕಾದ್ರೆ ಜೀವರು ಬದುಕಬೇಕಾದ್ರೆ ಅನ್ನ ಬೇಕು. ಎಲ್ಲ ಜೀವರು ಬದುಕಬೇಕಾದ್ರೆ ಅನ್ನ ಬೇಕು. ಇನ್ನು ಅನ್ನ ಉತ್ಪತ್ತಿ ಆಗಿ ಬರಬೇಕು, ಮಳೆ ಬೇಕು. ಮಳೆ ಬರಬೇಕಾದ್ರೆ ಏನು ಮಾಡ್ಕೊಂಡು ಯಜ್ಞ ಮಾಡಬೇಕು. ಯಜ್ಞಾತ್ ಭವತಿ ಪರ್ಜನ್ಯು. ಯಜ್ಞ ಕರ್ಮ ಸಮುದ್ಭವ. ಇನ್ನು ಯಜ್ಞ ಮಾಡಬೇಕಾದ್ರೆ ಕರ್ಮ ಅಂದ್ರೆ ಪೂಜಾದಿಗಳು ಮಾಡ್ತಕ್ಕಂಥ ಮಂತ್ರಗಳಿರ್ತಾವೆ. ಮಂತ್ರ ಹೇಳಿ ಅದನ್ನು ಇದಂ ನ ಮಮ ಇದಂ ಸಮರ್ಪಯಾಮಿ, ಗುರುತಂ ಸಮರ್ಪಯಾಮಿ, ಆಜ್ಯಂ ಸಮರ್ಪಯಾಮಿ, ಚಲಂ ಸಮರ್ಪಯಾಮಿ ಅಂದ್ಕೊಂಡು ಎಲ್ಲ ಒಂದೊಂದು ಅದ್ರೊಳಗೆ ಹಾಕ್ತಾ ಬರ್ತಾರೆ. ಅದು ಮಂತ್ರ ಹೇಳಿ ಮಾಡ್ತಕ್ಕಂಥದ್ದು ಕರ್ಮಕಾಂಡ ಅಂತಾರೆ. ಕೆಲವೊಬ್ರು ಕರ್ಮಕಾಂಡದ ನಮ್ಮಲ್ಲಿ ಒಂದು ದೊಡ್ಡ ಕರ್ಮಕಾಂಡ ನೋಡೋದು ಹೋತ್ರಿ ಅಂದ್ರೆ ಯಾರು ಜಗಳ ಸತ್ಯದ ಅದು ಕರ್ಮಕಾಂಡ ತಿಳ್ತಾರೆ. ಕೆಲವರು ಮಾತಾಡ್ತಾರೆ, ಅದಲ್ಲ. ಅದು ಕರ್ಮಕಾಂಡ ಅಂದ್ರೆ ದೇವ್ರ ಪೂಜೆ ಮಾಡೋದು ರೀ. ದೇವ್ರ ಪೂಜೆ ಮಾಡೋದು ಕರ್ಮಕಾಂಡ ಅಂತ. ಅದಕ್ಕೆ ಯಜ್ಞ ಮಾಡ್ತಕ್ಕಂಥದ್ದು. ಇಲ್ಲಿ ಯಜ್ಞ ಕರ್ಮ ಸಮುದ್ರೋಗ. ಯಜ್ಞ ಅಂತಕ್ಕಂಥದ್ದು ಏನಾಗ್ತದೆ ರೀ, ಕರ್ಮಗಳ ಮೂಲಕವಾಗಿ ಅಂದರೆ ಮಾಡುವ ಕ್ರಿಯೆಗಳ ಮೂಲಕವಾಗಿ ಏನಾಗ್ತದೆ, ಕರ್ಮ ಸಮುದ್ರೋಗ ಯಜ್ಞ ಆಗ್ತದೆ. ಆಮೇಲೆ ಕರ್ಮ ಅಂತಕ್ಕಂಥಲ್ಲ ಬ್ರಹ್ಮೋದ್ಭವ. ಕರ್ಮ ಯಾರಿಂದ ಉತ್ಪತ್ತಿ ಆಗ್ತದೆ, ವೇದಗಳನ್ನು ರಚನೆ ಮಾಡ್ತಕ್ಕಂಥವ್ರು ಅದು ಬ್ರಹ್ಮದೇವರು. ಅದಕ್ಕೆ ಆ ವೇದಗಳಲ್ಲಿ ಮಂತ್ರಗಳು ಬರೆದವ್ರು ಯಾರಂದ್ರೆ ಯಾರು ತಯಾರು ಮಾಡಿದ್ದಾರೆ, ಬ್ರಹ್ಮದೇವರು ತಯಾರು ಮಾಡಿದ್ದಾರೆ. ಅದು ಕರ್ಮ ಬ್ರಹ್ಮೋದ್ಭವ. ಕರ್ಮ ಬ್ರಹ್ಮದೇವರಿಂದ ಉತ್ಪತ್ತಿ ಆಗಿರುತ್ತೆ. ಈ ಜಗತ್ತು ಸೃಷ್ಟಿ ಮಾಡಿದಾರಲ್ಲ, ಈ ಸೃಷ್ಟಿ ಮಾಡ್ತಕ್ಕಂಥ ಬ್ರಹ್ಮದೇವರು ಇರ್ತಾರೆ, ಅವರಿಂದ ಉತ್ಪತ್ತಿ ಆಗಿದೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಅಂದರೆ ತಿಳಿದುಕೋದು. ಕರ್ಮ ಬ್ರಹ್ಮದೇವರಿಂದ ಆಗಿದೆ ಅಂತಕ್ಕಂಥ ತಿಳಿದುಕೋಪ. ಆಮೇಲೆ ಬ್ರಹ್ಮ ಅಕ್ಷರ ಸಮುದ್ಭವ. ಬ್ರಹ್ಮದೇವರು ಇದ್ದಾರಲ್ಲ, ಆ ಬ್ರಹ್ಮದೇವರಿಗೆ ಉದಾಹರಣೆಗೆ ಒಬ್ಬ ಹೆಸರು ಮುದುಕ ಅಂತಿರ್ತದೆ ಅಂತಿರಲಿಲ್ಲ, ಮುದುಕ ಅಂತಿರ್ತಾರೆ. ಆ ಮುದುಕ ದೊಡ್ಡವರಾಗಿಲ್ಲ, ಸಣ್ಣವ್ರು ಇರ್ತಾರೆ ತಗೋರಿ, ದೊಡ್ಡವ್ರು ಆಗ್ತಾರೆ. ಅಲ್ಲೇ ಸಣ್ಣವ್ರೊಬ್ಬರು ಮುದುಕ ಇರ್ತಾರೆ. ಒಬ್ಬರು ಅಜ್ಜಿ ಇರ್ತಾರೆ. ಅಜ್ಜಿ ಹೇಳ್ತಾರೆ, ಏ ಮುದುಕ ಮತ್ತು ಹೋಗಿ ಮುದುಕನ ಪೂಜೆ ಮಾಡಿ ಬರೋದು. ಏನು ಹೇಳ್ತಾರಮ್ಮ, ಮುದುಕನ ಪೂಜೆ ಮಾಡಿಬಿಡೋದು. ಎಲ್ಲಿ ಪೂಜೆ ಮಾಡಿದ್ರಿ, ಯಾರು ಮಾಡೋದು ಪೂಜೆ, ಮುದುಕ ಮಾಡೋದು. ಯಾರು ಪೂಜೆ ಮಾಡಿದ್ರಿ, ಮುದುಕನ ಪೂಜೆ ಮಾಡಿದ್ರಿ. ಎಷ್ಟಾದ್ರೆ ಮುದುಕರು ಎಷ್ಟಾದ್ರು, ಇಬ್ಬರಾದ್ರಲ್ಲ ರೀ. ಖರೆ ಮುದುಕ ಯಾರು ರೀ, ಈಗಿರ್ತಕ್ಕಂಥ ಹುಡುಗ ಬಹುಶಃ ಒಂದು 8-10 ವರ್ಷ ಹುಡುಗ. ಆ ಮುದುಕ ಹೌದ್ರಿ, ಅವನೇನು ಕರೀತಾರೆ, ಸುಮ್ಮನೆ ಆಯಿನ ಕರೆದ ಆಯಿ. ಮತ್ತು ಆ ಹುಡುಗನ ಹೆಸರು ತೊಗೊಂಡು ಕರಿ ಅದೇನು ಹಂಗೆ, ಇಲ್ಲಪ್ಪ ನಂಗೆ ಕರೆಯಂಗಿಲ್ಲ, ಕಾರಣ ಹೇಳ್ರಿ ನೋಡ್ರಿ. ಅದು ಹೆಸರು ಯಾರ್ದು ರೀ,
ಅದು ಮುದುಕನ ಹೆಸರು, ಅದು ಅವ್ರ ಯಜಮಾನ ಹೆಸರು, ಅದಕ್ಕೆ ನಾ ಕರೆಯಂಗಿಲ್ಲ ರೀ ಅಂತ ಹೇಳಿದ್ರು. ಒಮ್ಮೆ ಹೆಣ್ಮಕ್ಳೆಲ್ಲ ಕೂಡ್ಕೊಂಡು ತಿರುಪತಿ ಜಾತ್ರೆ ಹೊರಟಿದ್ರು, ತಿರುಪತಿ. ಅದ್ರೊಳಗೆ ದೇವ್ರ ಧ್ಯಾನ ಬಿಟ್ಟು ಹೋಗ್ಬರ್ಲೆ, ಗೋವಿಂದ 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 ರಮಾರಮಣ ಗೋವಿಂದ ಗೋವಿಂದ ಅಂತ ಅನ್ಕೋತ ಹೊರಟಿದ್ರಿ. ಅದ್ರೊಳಗೆ ಹೆಣ್ಮಗಳು ಗೋವಿಂದ 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 ಅಂದಾಗ ಆ ಹೆಣ್ಮಗಳು ನಾನು ಅವ್ರಂಗೆ ನಾನು ಅವ್ರಂದಂತೆ ನಾ ಅಂತ ತಿಳ್ಕೊಂಡು ಹೇಳಿ ಅವ್ರಂದಂಗೆ ಅಂತ ಹೇಳ್ತಾರೆ. ಒಬ್ಬ ಹೆಣ್ಮಗ ಮದ್ಕೂದ ಕೇಳಿದ್ರು, ಅವ್ರಂದಂಗೆ ಇವ್ರಂದಂಗೆ ಅಂದ್ರೆ ಏನದು? ದೇವ್ರ ಧ್ಯಾನ ಮಾಡಿ ಗೋವಿಂದ ಗೋವಿಂದ ಆತಾನು ಅದ ನನಗಿಲ್ಲವ ಅದ ಎದಕ್ಕಂತ ಕೇಳಿದ್ರಿ, ಅವ್ರ ಹೆಸರು ಅದ ಅಂತ. ಅವ್ರ ಹೆಸರು ಏನ್ರಿ? ಗೋವಿಂದ. ಸತ್ಯ ಗೋವಿಂದ ಗೋವಿಂದ ಮತ್ತು ಅವ್ರ ಹೆಸರು ಅದಕ್ಕೆ ಅದಕ್ಕೆ ಅನ್ನಂಗಿಲ್ಲ, ಬಿಡುವ ಶಟ್ಕೊಂಡಿರ್ತಾವ. ಅದಕ್ಕೆ ಮುದುಕ ಕರೆ ಮುದುಕ ಮೊದಲನೇ ಮುದುಕ. ಈಗ ವಯಸ್ಸಿದ್ದ ಮುದುಕ ಸಣ್ಣವ್ರಿ, ಅವ 8-10 ವರ್ಷ ಹುಡುಗ ಹೋಗಿ ಪೂಜೆ ಮಾಡ್ಬೇಕು. ಯಾರು ಪೂಜೆ ಮಾಡೋವ? ಮುದುಕನ ಪೂಜೆ ಯಾರು ಮಾಡಿದ್ರಿ? ಮುದುಕ ಮಾಡೋದು. ಆಗ ಇಲ್ಲೇನಿದ್ರು, ಇಲ್ಲಿ ಹೇಳ್ತಾರೆ ಕರ್ಮ ಬ್ರಹ್ಮೋದ್ಭವಂ ಇದ್ದಿ. ಕರ್ಮ ಅಂತಕ್ಕಂಥದ್ದು ಬ್ರಹ್ಮದಿಂದ ಉತ್ಪತ್ತಿ ಆಗಿದೆ. ಕರ್ಮ ಅನ್ನೋದು ಬ್ರಹ್ಮೋದ್ಭವಂ, ಅದನ್ನು ಬ್ರಹ್ಮದೇವರಿಂದ ಕರ್ಮ ಉತ್ಪತ್ತಿ. ಯಜ್ಞ ಮಾಡ್ತಕ್ಕಂಥ ಕರ್ಮ ಉತ್ಪತ್ತಿ ಆದ ಎಲ್ಲಿಂದ್ರಿ? ಬ್ರಹ್ಮದೇವರ ವೇದಗಳಿಂದ ಉತ್ಪತ್ತಿ ಆಗ್ಯದ. ಆಮೇಲೆ ಬ್ರಹ್ಮ ಸಮುದ್ರವ, ಬ್ರಹ್ಮದಲ್ಲ ಅಕ್ಷರ ಸಮುದ್ರವ ಅಂತ ಹೇಳ್ತಾರೆ. ಬ್ರಹ್ಮದೇವರು ಅವ್ರು ಎಲ್ಲಿಂದ ಹುಟ್ಟಿದ್ರೆ ಅಕ್ಷರದಿಂದ ಹುಟ್ಟಿದ್ರಿ. ಅಕ್ಷರ ಅಂದ್ರೆ ಏನ್ರಿ? ನಾಶ ಆಗದಿರ್ತಕ್ಕಂಥ ಪರಮಾತ್ಮ ಅದಲ್ಲ, ನಾಶ ಆಗದಿರ್ತಕ್ಕಂಥ ಪರಮಾತ್ಮ. ಆ ನಾಶ ಆಗದಿರ್ತಕ್ಕಂಥ ಪರಮಾತ್ಮ ಅದಲ್ಲ, ಆ ಪರಮಾತ್ಮದಿಂದ ಆ ಮುದುಕನ ಮೊಮ್ಮಾಗಿ ಬಂದಾರ ಹಿಂದಿಡೆ. ಆ ಮೂಲ ಪರಮಾತ್ಮ ನಿರಾಕಾರ ಪರಮಾತ್ಮ. ಆಗ ಪರಮಾತ್ಮ ಅಂತಾರೆ ನಿಮ್ಮ ಪಾರ್ವತಿ ಇಲ್ಲ, ನಿಮ್ಮ ಗಣಪತಿ ದೇವರಿಲ್ಲ, ಆಗ ಮತ್ತು ಷಣ್ಮುಖ ಇಲ್ಲ, ಆಮೇಲೆ ನಂದಿ ಮೂರ್ತಿ ಇಲ್ಲ, ಏನೂ ಇಲ್ಲ ರೀ. ಹಾಗೇಂದ್ರೆ ಪರಮಾತ್ಮ ಒಬ್ಬರ ಐತಾರೆ ರೀ. ಯಾವಾಗ ಪಾರ್ವತಿ ನೀವು ಲಗ್ನ ಮಾಡಿ ಎಲ್ಲರೂ ಮಾಡಿರಲ್ಲ, ನಿಮ್ಮ ಸಲುವಾಗಿ ಜಗತ್ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಅಂತೇಳಿ ಜಗತ್ತಿನ ತಾಯಿ ತಂದೆ ಪಾರ್ವತಿ ಪರಮೇಶ್ವರ ಅವ್ರು ಲಗ್ನ ಮಾಡಿರಿ. ಯಾಕಂದ್ರೆ ಅವ್ರು ಲಗ್ನ ಮಾಡಿದ್ರೆ ಮನೆಯೊಳಗೆ ಸಣ್ಣವ್ರನ್ನೆಲ್ಲ ಲಗ್ನ ಆಗೋ ತನಕ ದೊಡ್ಡವ್ರ ಲಗ್ನ ಆಗಂಗಿಲ್ಲ ರೀ. ದೊಡ್ಡವ್ರ ಲಗ್ನ ಆಯ್ತು ಅನ್ಕೊಂಡು ಸಣ್ಣವ್ರು ಮುದಿರ್ತದೆ ಮಾಡ್ತಾನೆ ರೀ. ಅದು ದೊಡ್ಡವ್ರನ್ನ ಮಾಡಿಬಿಟ್ಟು ತಾನು ನಾವು ಲಗ್ನ ಹಾಕಿ ಅನುಕೂಲ ಆಗತ್ತೆ ನಾಡಿ ಅಂತೇಳಿ ಹಿಮಾಲಯಕ್ಕೆ ಹೋಗಿ ದಕ್ಷಾಬ್ರಹ್ಮನ ಮಗಳನ್ನು ದಾಕ್ಷಾಯಣಿನ ಅಂದ್ರೆ ಪಾರ್ವತಿದೇವಿನ ಪರ್ವತರಾಜನ ಮಗಳನ್ನ ಪರಮಾತ್ಮ ಕೊಟ್ಟು ಲಗ್ನ ಮಾಡಿಬಿಟ್ರು. ಯಾವಾಗ ಅವ್ರ ಲಗ್ನ ಆಯ್ತು ನೋಡ್ರಿ, ಹಿಂದೆ ನೀವು ಚಾಲು. ಯಾಕಂದ್ರೆ ಅವ್ರು ಮಾಡಿದ್ದಿರಲ್ಲ, ಅವ್ರು ಮಾಡಿರ್ತಾರೆ ಪಾಪ, ಅವ್ರಿಗೆ ಗೊತ್ತು ಪರಮಾತ್ಮ, ನಿಮ್ಗೆ ಗೊತ್ತು. ಒಮ್ಮೆ ಪಾರ್ವತಿ ದೇವಿ ಪರಮಾತ್ಮ ಅಂದ್ರತ್ರಿ, ಏನು ರೀ ನಾವು ಬರೀ ಭಿಕ್ಷಾ ಮಾಡಿ ಊಟ ಮಾಡೋದು, ಸ್ವಂತ ದುಡ್ದು ಊಟ ಮಾಡಿ ಏನಾಗತ್ತೆ ಮಾಡೋಣ್ರಲ್ಲ ನಾವು ಅಂತ. ಅದು ಏನು ಮಾಡ್ತೀವಿ, ಸುಮ್ಮನೆ ಭಿಕ್ಷಾಟನೆ ಮಾಡ್ಕೊಂಡು ಬಂದು ಪ್ರಸಾದ ಮಾಡಿ ಆನಂತಿರು 19 ಸುಮ್ಮಿರೋದು. ಹಂಗೆ ರೀ ಬರೀ ಭಕ್ತರಿಗೆ ಎಷ್ಟು ಭಾರಕತ್ತಿರು, ಭಕ್ತರಿಗೆ ನನ್ನ ಮಕ್ಕಳಿಗೆ ಭಾರ ಆಕತಿ, ನಾವು ಸೇವೆ ಮಾಡೋದು ನಮ್ಮದು ಮಾಡ್ಕೊಳ್ಳು. ಆಯಿತು ಮಾಡು, ಏನು ಮಾಡೋದು? ಮತ್ತು ನಾನು ಕೇಳಿ ಏನು ಈಗ ಮಾಡ್ತಾನೆ ನನಗೆ ಗೊತ್ತಿಲ್ಲ ಏನು ಮಾಡೋದು ಅವನತ್ರ. ಎಲ್ಲೋ ಭಿಕ್ಷಾ ಮಾಡ್ಕೊಂಡು ಬಂದಿರತ್ರಿ. ಭಿಕ್ಷಾ ತೊಗೊಂಡಿರ್ತಕ್ಕಂಥ ಹಿಟ್ಟನ್ನು ಮುಂದೆ ಇಟ್ಕೊಂಡು ಕೂತಿರ್ತಾರೆ. ನೀವು ಕೆಲಸ ಮಾಡ್ಕೊಂಡು ಬರೋಕೆ ನಾನು ರೊಟ್ಟಿ ಮಾಡ್ತೀನಿ ಬರೋಷ್ಟೊಳಗೆ, ಮತ್ತು ನೀವು ಗಳೆ ಹೊಡ್ಕೊಂಡು ಬರೋಗಲ್ಲ ಅಂತ ಹೇಳಿರ್ತಾರೆ ಹಿಮಾಲಯದಾಗ. ಇನ್ನು ಗಳೆ ಮಾಡಿದ್ದು ಸುಮ್ಮಿದ್ರೆ ನಡೀತಿದ್ರು, ನಿನಗೂ ಗೊತ್ತು ನನಗೆ ಗೊತ್ತು, ಇದೇನು ತೆಗೆದು ನಾನು ಬೈದ್ರು, ಆದರೂ ಕೇಳಿಲ್ಲ. ಗಳೆ ಹೊಡ್ಕೊಂಡು ಬಾರಿ, ಗಳೆ ಏನು ಎಲ್ಲಿ ಯಾವ ರೀತಿ ಹೊಡಿದು ಗಳೆಯನ್ನು ಅಂತಂದ್ರಿ. ಪರಮಾತ್ಮ ಕೂತು ಆಯ್ತು ನಡೀವಂತ ವಿಚಾರ ಮಾಡಿ ತ್ರಿಶೂಲ್ ತೊಗೊಂಡ್ರಿ. ತ್ರಿಶೂಲ್ ತೊಗೊಂಡು ಇವು ಕೆಳಗೆ ಹೊಡ್ಯಾಕತ್ತ ತ್ರಿಶೂಲ್ ಹಿಂಗೆ ಮೇಲ್ವಾಗಿ ಹಿಡ್ಕೊಂಡ್ರು. ಅದಕ್ಕೆ ಒಂದು ಉದ್ದಂಥದ್ದೊಂದು ಬ್ರಹ್ಮದೇವರು ದಂಡ ಇಸ್ಕೊಂಡು ಅದು ತೊಗೊಂಡು ಮುಂದೆ ಜೋಡಿಸಿರಿ. ವಿಷ್ಣು ಪರಮಾತ್ಮನ ಚಕ್ರ ಇಸ್ಕೊಂಡು ಗಳಕ್ಕೆ ಮುಂದೆ ಗಾಲಿ ಬೇಕಲ್ಲ, ಗಾಲಿ ವಿಷ್ಣು ಪರಮಾತ್ಮ ಸುದರ್ಶನ ಚಕ್ರ ಇಸ್ಕೊಂಡು ಮುಂದೆ ಜೋಡಿಸಿರಿ, ಮುಂದೆ ಗಾಲಿ ಜೋಡಿಸಿ. ಇದು ಎಲ್ಲ ಆಯಿತು, ಅದು ಮಿಣಿ ಬೇಕಲ್ಲ,
ಹೂಡಾಕ ಮಣಿ ಇನ್ನೇನು ಮಾಡೋದಪ್ಪ ಅಂತ ವಿಚಾರ ಮಾಡಿ ಕೊರಳಾಗಿ ಸರ್ಪ ತಗೊಂಡು ಅದು ಕೂಡ್ರಿ. ಅಯ್ಯೋ ನಾನು ಮುಗಿತತ್ತವು ಸರ್ಪ ಹಚ್ಚಿ ಜಗತ್ತು ಚಾಲು ಮತ್ತು ಗತಿ ಏನು ಸುತ್ತ ಗಟ್ಟಿ ಕಟ್ಟಿ ಆಯಿತು ಎಲ್ಲ ಸಜ್ಜಾತು. ಮತ್ತು ಹೂಡುದು ಏನು ಹುಡುದಕ್ಕೆ ಅಂದ್ರಿ ಇನ್ನು ನಮ್ಮ ಸುತ್ತ ಬರಂಗೆ ಕಾಣ್ತೈತೆ ನಂದಿ ದೇವ್ರು ಅಂಜಿರು. ನಂದಿ ಹ್ಞೂ ರೀ ಅದನ್ರಿ ಅದು ಒಂದು ಕಡೆ ಹೆಗಲು ಕೊಡು ಬಾ ಇಲ್ಲಿ ಬಾ ಹ್ಞೂ ರೀ ತಂದ್ರೆ ಇನ್ನು ಹೆಗಲು ಕೊಡೋದಾತು. ಮತ್ತು ಇನ್ನೊಂದು ಬೇಕಲ್ಲ ಮತ್ತು ಒಂದೇ ಕಡೆ ಆದರೆ ಎರಡು ಹುಡ್ತಾರು. ಅಲ್ಲಿ ಯಮಧರ್ಮ ಹೊರಟಿದಾರ್ತ ರೀ. ಯಮಧರ್ಮ ಬಾ ಇಲ್ಲಿ ಅಂತ ಕರೆದ್ರಿ. ಯಮಧರ್ಮ ಪರಮಾತ್ಮ ಕರೆ ಎಲ್ಲ ಬರ್ಬೇಕು ರೀ. ಅವ್ರು ಸರ್ವಿಸ್ ರೇಟ ಮತ್ತು ಬರಬೇಕು. ಏನು ರೀ ಆಜ್ಞೆ ಅಂತ ಏನು ನಿನ್ನ ಕೋಣೆ ತೊಗೊಂಡು ಇಲ್ಲ ಅದು ಹುಡುನ ಅದಕ್ಕೆ ಎದಕ್ಕೆ ಹುಡುದ್ರಿ ಗಡೆ ಹುಡುದ್ರಿ ಅಲ್ಲಿ ಇದೆಲ್ಲ ಗಾದಲ್ಲ ರೀ ಭಾಳ ಗಾದಕತ್ತಿ ಹೊಂದ್ಕೊಂಡು ಹೊಂದಾಗಿಲ್ಲ ಎಷ್ಟು ಒಂದು ಕಡೆ ಬೇರೆ ಹೋಗುತ್ತೆ ಇದೊಂದು ಬೇರೆ ಹೋಗುತ್ತೆ ಹೊಂದದಲ್ಲ ರೀ ಬೇಡ ಅದು. ಇನ್ನು ಯಾರು ಹೇಳ್ರಿ ಮಗ ನಿಮ್ಮ ಮನ್ಯಾಗ ಹೇಳ್ಯಪ್ಪ ಮರ ಯಾರು ಹೇಳ್ಯಾರು ಪಾರ್ವತಿ ಏನಪ್ಪ ಹೆಣ್ಮಕ್ಳು ಸುಮ್ಮನೆ ಇರೋಲ್ಲ ಅಂತ ನಾನು ಕೋಣ ಹೊತ್ತಂದ್ರೆ ಏನು ಮಾಡೋದು ಅವ್ರಿ. ಆಮೇಲೆ ಏನು ತೊಗೊಂಡು ಬಂದು ಅದೆಲ್ಲ ಜೋಡಿಸಿ ಮುಂದೆ ಸರ್ಪ ಅದು ಬಾಲ ಕಟ್ಟಿ ಸದ್ದು ಮಾಡ್ಕೊಂಡು ಅದಕ್ಕೆಲ್ಲ ಒಂದ್ಕೊಂಡು ಸರಿ ಮಾಡಿ ಅವೆಲ್ಲ ಮಿಣಿ ಹಗ್ಗ ನಗ ಅದೆಲ್ಲ ಸಜ್ಜು ಮಾಡಿ ಹೂಡಿದ್ರಿ. ನಡಿಪ ನಂದಿನಾರಾಯಣ ಮುಂದೆ ಹೊಡೆದ್ರಿ. ಮುಂದೆ ಹೋಗುವಷ್ಟರೊಳಗೆ ಮಧ್ಯಾಹ್ನ ಸಜ್ಜು ಮಾಡೋದು ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಆಯಿತು. ಹಿಮಾಲಯದಲ್ಲಿ ಸಮೀಪ ಮಾನಸ ಸರೋವರ ಕೆಟ್ಟ ಬಿಸಿಲು ಹತ್ತಿ ಬಿಡ್ತೀರಿ. ಭಾಳ ಬಿಸಿಲಿತ್ತು. ಎಂಬುದಾರ ಕೋಣ ನನ್ನ ಕೆಲಸ ಹೋಗುತ್ತೆ ನಾ ಒಟ್ಟವಲ್ಲಿ ನೀವು ಪರಮಾತ್ಮ ಇದ್ರೆ ನಾ ಸಾಯಕೈತಿ ನಾ ಒಟ್ಟವಲ್ಲಪ್ಪ ನಾ ನೀರಾಗ ಹೋಗೋದೆ ಈಗ ಪರಮೇಶ್ವರ ಅಂದರು ಅಲ್ಲ ಮನ್ಯಾಗ ಕೇಳ್ತಾರೆ ನಾನು ಸ್ವಲ್ಪ ಏನೋ ಸ್ವಲ್ಪ ಜಗ್ಗು ಏನಕೈತಿ ಯಾಕೈತಿ ಜಗ್ಗು ಒಟ್ಟವಲ್ರಿ ಕೊಳ ಹರ್ಕೊಂಡು ಹೋಗೇ ಬಿಡ್ತಾನೆ. ಹೋಗಿ ನೀರಾಗ ತಪ್ಪತ್ತು ಬಿತ್ರಿ. ಎಷ್ಟು ಆರಾಮ ಹತ್ತಿಪ್ಪ ಹಿಮಾಲಯ ನೀರ ಭಾರಿ ಚಲೋ ತೆಗ್ದು ಬಿತ್ರಿ. ಈ ನಂದಿದು ಈ ಕಡೆ ಜಾಗ ಕೋಣಿತ ಜಾಗ ನಂದಿ ಅದು ತೆಗ್ಕೊಂಡು ಮತ್ತು ನೀರಾಗ ಹೋದ್ರಲ್ಲೇ ನಾವು ನೀರಾಗ ಮುಳುಗಾಗತ್ತಂದು ನಂದಿ ದೇವ್ರ ಈ ಕಡೆ ಬರತ್ತಿರ್ತೆ ಅವ್ರು ಆ ಕಡೆ ಜಾಗುದು ಈ ಕಡೆ ಜಾಗು ಆ ಕಡೆ ಜಾಗು ಸರ್ಪ ಬಸ್ ಸಾಕಾಗಿ ಹೋಗ್ಬಿಡ್ತು. ಕೊನೆಗೆ ಎಲ್ಲ ಮಾಡ್ಕೊಂಡು ಪರಮೇಶ್ವರ ಅಂದರು ಇದು ಒಂದಾಗಿ ಕಾಣೋದಿಲ್ಲ ನಂದಿ ಅದು ಹೆಂಗಿರು ಸೊಸ್ಕೊಂಡು ಹೋಗೈತಿ ನೀನು ಅಂತ ಹೆಗಲು ತೆಗೆದುಕೊಂಡು ನೀವು ಕೊಲ್ಲ. ಹ್ಞೂ ರೀ ಅಂತ ತಗೊಂಡ್ರು. ತೆಗೆದ ನಂತರ ಮುಂದೆ ಅಂತ ಸರ್ಪ ತೆಗೆದು ಕೊರಳ ಹಾಕೊಂಡ್ಬಿಟ್ರು. ಮಾಲು ಡೊಂಕ್ ಆಯಿತು ತೊಂದರೆ ಆಯಿತು. ಏನು ರೀ ಸುಳ್ಸು ನನ್ನ ಡೊಂಕ್ ಮಾಡಿಟ್ರಿ ಅಂತ ತಗೊಂಡೆ. ಇರಲಿ ತಂದ್ರೆ ಬಾ ಅಂತಂದ್ರು ಕರ್ಕೊಂಡು ನದಿ ಮೇಲೆ ಕೂತ್ಕೊಂಡ್ರಿ. ತ್ರಿಶೂಲ್ ಕೈ ಉಚ್ಚಿ ತ್ರಿಶೂಲ್ ತೊಗೊಂಡ್ರು ಬಸ್ ವಿಷ್ಣು ಪರಮಾತ್ಮ ನೀನು ಚಕ್ರ ತಗೋ ನೀನು ನಡಿ ಎಲ್ಲ ಆಟ ಹೊಡ್ದು ಕೊಲ್ಲಾಪುರಕ್ಕೆ ಹೋತ ಎಲ್ಲ ನಡೆದ್ರಿ. ಎಲ್ಲ ಬಂದರು ಮನೆಗೆ ಬಂದರು. ಬಹುಶಃ ಹೆಣ್ಮಕ್ಳು ಏನು ಐಡಿಯಾ ಮಾಡಿರ್ತಾರೋ ಲಕ್ಷ್ಮೀದೇವಿಯನ್ನ ಅಥವಾ ಸರಸ್ವತಿ ದೇವಿನ ಕೇಳ್ಕೊಂಡು ಬಂದಿರಬೇಕು. ರೊಟ್ಟಿ ಮಾಡಿರ್ಬೋದು ಅಂತ ವಿಚಾರ ಮಾಡಿ ಕೆಟ್ಟ ಹಸಿವು ಐತತ್ರಿ. ಮನೆಗೆ ಬಂದು ನೋಡ್ತಾನೆ ಮುಂದೆ ಹಿಟ್ಟು ಹಂಗೆ ಇಟ್ಕೊಂಡು ಕೂತಾರೆ ಪಾರ್ವತಿ ಹಾಗೆ ಇಟ್ಕೊಂಡು ಕೂತಾರೆ. ಪರಮಾತ್ಮ ಕೇಳ್ತಾರೆ ಏನು ಮತ್ತೆಲ್ಲ ಏನು ಹೀಗೆ ಕೂತಾರಲ್ಲ ಮತ್ತು ಹಿಟ್ಟು ರೊಟ್ಟಿ ಮಾಡಿ ನನ್ನ ಕೆಟ್ಟ ಹಸಿವು ಆಗತ್ರಿ. ನಾ ಹಾಗೆ ಕೂತಾನೆ ರೀ ನಿಮ್ಮದು ಏನಂತ ಗಳೆ ಹೊಡೆದ್ರಲ್ಲ ನಾನು ಅಲ್ಲಿ ಹೊಡೀಲಿ. ನಂದಿ ಒಂದು ಕಡೆ ಕೋಣ ಒಂದು ಕಡೆ ಕ್ಯಾರಿಗೆ ಹೋಗಿಬಿಡ್ತು. ಇದು ಎರೆ ಕಡೆ ಜಗಿತು ಎಲ್ಲ ಕ್ವಾಲ್ರ್ಕೊಂಡು ಬಂದೇನೆ ನಾ ಏನು ಕೆಲಸ ಇಲ್ಲ. ಮತ್ತು ನಿಮಗೆ ಗಂಡು ಮಕ್ಕಳು ದೊಡ್ಡವರು ತಾವು ಪರಮಾತ್ಮ ತಮ್ಮ ಕೆಲಸ ನಾ ಹೇಳಿ ಕೇಳಿ ಹೆಣ್ಮಗಳು ನನಗೇನಾಗುತ್ತೆ ನನಗೂ ಆಗಿಲ್ಲ. ಇದನ್ನ ಪುಡಿ ಹಿಟ್ಟು ಓದೋ ರೊಟ್ಟಿ ಹೆಂಗೆ ಮಾಡ್ತಾರೆ ಗೊತ್ತಾಗಿಲ್ಲ ನನಗೆ. ಯಾರೇ ಬರ್ತಾರೆ ಅವ್ರು ಯಾರು ಬರಲಿಲ್ಲ ನೋಡ್ಕೋತ ಕೂತಾನೆ ರೀ ಏನಾಗಿಲ್ಲ ಅಂತ. ಪುಡಿ ಆಯ್ತು ಹಿಟ್ಟು ರೊಟ್ಟಿ ಹೆಂಗೆ ಮಾಡಿದ್ರು ಅದು ನೋಡ್ಕೋತ ಕೂತರು. ಅವ್ರ ಏನು ಕೆಲಸ ಆಗಿಲ್ಲ. ಮತ್ತು ಭಿಕ್ಷಾ ಮಾಡಿ ಊಟ ಮಾಡೋದು ನಮಗೆ ಇರಲಿ ಅಂತಂದ ತೆಗಿ ನಾವು ಮತ್ತು ಅವ್ರು ಕೊಟ್ಟು ಬಿಡ್ತೇವೆ ಅವ್ರಿಗೆ ಅವ್ರು ಮತ್ತೆ ಮಾಡಿ ಕೊಡ್ತಾರೆ ಅಂತಂದ್ರಿ. ತಂದೆಗೆ ಹೋಗಿ ಕೊಟ್ಟಿರ್ತೀರಿ ಅವ್ರು ಮತ್ತು ತೊಗೊಂಡು ಬಂದು ಪ್ರಸಾದ ನೀಡು ಆಯ್ತು ಸರಿ ಆಯ್ತು ಅಲ್ಲ ಪ್ರಸಾದ ಮಾಡಿ ಆನಂದಪ್ಪ ಇನ್ನು ಹೀಗೆ ಇರೋದು ಚಲೋ ಅಂತಂದು ಅವತ್ತು ಗಳೆ ಹೊಡೆದು ಬಿಟ್ಟಿರ್ತಾರೆ ಇವ್ರು ರೊಟ್ಟಿ ಹೊಡೆದು ಬಿಟ್ಟಿರ್ತಾರೆ. ಕೂತು ಎರಡು ಕುಲಾಕೊಂಡು ಕೂತು ಇಲ್ಲಿ ಒಳ್ಳೇದಾಗಲಿ. ಏನಂದ್ರೆ ಅನ್ನವನ್ನು ಬೆಳಿಬೇಕಾದ್ರೂ ಕೂಡ ಏನು ರೀ ಅನ್ನವನ್ನು ಬೆಳಿಬೇಕಾದ್ರೆ ಏನು ಬೇಕು ಭೂಮಿನೂ ಬೇಕು ಗಳೆ ಹೊಡಿಬೇಕು ಎಲ್ಲ ಮಾಡಬೇಕು ರೀ. ಮಣ್ಣಿನ ಜೋಡಿ ಮಣ್ಣಾದಾಗ ಸಣ್ಣ ಮಣ್ಣಾದಾಗ ಏನಾಗ್ತದೆ ರೀ ಏನಾಗ್ತದೆ ಒಕ್ಕಲ್ತನಾಗತ್ತೆ ಆಗ ಆಗೋದಿಲ್ಲ. ಇಲ್ಲಿ ಹೇಳ್ತಾರೆ ಕರ್ಮ ಬ್ರಹ್ಮೋದ್ಭವಿತಿ. ಕರ್ಮ
ಬ್ರಹ್ಮ ಉತ್ಪತ್ತಿ ಮಾಡ್ಯಾರ. ಯಾಕಂದ್ರೆ ಯಜ್ಞ ಹೀಗೆ ಯಜ್ಞ ಮಾಡಬೇಕು, ಹೀಗೆ ಮಾಡಿದ್ರೆ ಮಳೆ ಆಗ್ತದೆ, ಹೀಗೆ ಮಾಡಿದ್ರೆ ಬೆಳೆ ಬರ್ತದೆ, ಹೀಗೆ ಮಾಡಿ ಇಂದಿತ್ತ ಫಲಗಳು ಸಿಗತ್ತೆ ತೊಗೊಂಡು ನೆಲ್ಲವನ್ನು ಯಾರು ಮಾಡಿದ್ರು? ಬ್ರಹ್ಮದೇವರು ತಯಾರು ಮಾಡಿದರು. ಕರ್ಮ ಬ್ರಹ್ಮೋದ್ಭವ ವಿದ್ಯೆ ಬ್ರಹ್ಮಾಕ್ಷರ ಸಮುದ್ಭವಂ. ಬ್ರಹ್ಮ ಅಕ್ಷರ ಸಮುದ್ಭವ ಅಂದ್ರೆ ಅಕ್ಷರ ಅಂದ್ರೆ ನಿರಾಕಾರವಿರ್ತಂಥ ಪರಮಾತ್ಮ. ಈ ಲಗ್ನ ಇಲ್ಲ, ಪರಮಾತ್ಮ ದೇಹ ಇಲ್ಲ, ಏನೂ ಇಲ್ಲ, ನಿರಾಕಾರವಿರ್ತಂಥ ಪರಮಾತ್ಮ, ಎಲ್ಲ ಕಡೆ ತುಂಬಿರ್ತಕ್ಕಂಥ ಪರಮಾತ್ಮ ಅಲ್ಲ. ಆ ಪರಮಾತ್ಮನಿಂದ ಬ್ರಹ್ಮದೇವರು ಹುಟ್ಟಿರ್ತಾರೆ. ನಿರಾಕಾರವಿರ್ತಕ್ಕಂಥ ಪರಮಾತ್ಮನಿಂದ. ಬ್ರಹ್ಮಾಕ್ಷರ ಅಂದ್ರೆ ನಾಶರಹಿತ ಸಮುದ್ಭವ, ಬ್ರಹ್ಮಾಕ್ಷರ ಸಮುದ್ಭವ. ಆದ್ದರಿಂದ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಜ್ಞೇಯ ಪ್ರತಿಷ್ಠಿತಂ. ಆದ್ದರಿಂದ ಏನು ಹೇಳ್ತಾರಲ್ಲಿ, ಅನ್ನ ಬೆಳಿಬೇಕಾದ್ರೆ, ಯಜ್ಞ ಮಳೆ ಆಗಬೇಕಾದ್ರೆ, ಯಜ್ಞ ಆಗಬೇಕಾದ್ರೆ, ಮಳೆ ಬರಬೇಕಾದ್ರೆ, ಕರ್ಮ ಆಗಬೇಕಾದ್ರೆ, ಬ್ರಹ್ಮದೇವರು ಹುಟ್ಟಬೇಕಾದ್ರೆ, ಏನೆಲ್ಲ ಆಗಬೇಕಾದ್ರು ಕೂಡ ಎಲ್ಲರಲ್ಲಿ ಯಾರಿದ್ದಾರೆ? ಎಲ್ಲರೂ ದೇವರಿದ್ದಾರಲ್ಲ ಎಲ್ಲ ಕಡೆ. ಎಲ್ಲರೂ ದೇವರಿದ್ದಾರೆ. ಅವನೇನು ತೃಣಕಾಷ್ಟ ಪರಿಪೂರ್ಣವಾಗಿ ದೇವರು ಎಲ್ಲ ಕಡೆ ತುಂಬಿದ್ದಾರೆ. ಅಂದ್ರೆ ಎಲ್ಲ ಆಗ್ತಕ್ಕಂಥದ್ದು ಯಾರಿಂದ? ದೇವರಿಂದ ಆಗ್ತದೆ. ಜಗತ್ತಿನ ದೇವರಿಲ್ಲತ್ತಲ್ಲ, ದೇವರಿದ್ದಾರೆ, ದೇವ್ರ ಸ್ವರೂಪ ಗುರುಗಳಿದ್ದಾರೆ. ಅವ್ರ ಕರುಣೆ ಇದ್ದರೆ ಏನೆಲ್ಲ ಸಾಧ್ಯ ಆಗ್ತದೆ? ತೇನ ವಿನ ತೃಣಮಪ್ಪಿನೋ ಚಲತೆ. ಅವ್ರ ಅನುಗ್ರಹದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಅಂತ ನೇಮದ. ಅದರಿಂದ ಇಲ್ಲಿ ಹೇಳ್ತಾರೆ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ. ಅದರಿಂದ ತಸ್ಮಾತ್, ಆದ್ದರಿಂದ ಸರ್ವಗತಂ ಬ್ರಹ್ಮ, ಎಲ್ಲ ಕಡೆ ದೇವರು ತುಂಬಿದಾರಪ್ಪ. ದೇವರ ಸ್ಥಾನ, ದೇವರಿಲ್ಲದ ಸ್ಥಾನ ಎಲ್ಲಿ ಇಲ್ಲ, ಎಲ್ಲ ಕಡೆ ದೇವರು ತುಂಬಿದ್ದಾರೆ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ. ಆ ದೇವರ ಒಮ್ಮೆ ಹೋಗೋದು, ಒಮ್ಮೆ ಬ್ರಹ್ಮ ದೇಹ ಮಾಡೋದಲ್ರಿ, ಒಮ್ಮೆ ಎತ್ತರ. ಈ ಹನುಮಂತವ್ರ ಗುಡಿಗೆ ಮೂಲಿಗೆ ಒಬ್ಬ ದೇವರು ಸತ್ತ, ಇದು ಮತ್ತೇಳಿ ಅಚ್ಚೇಡಿ ಅದಕ್ಕಿಂತ ಬಬಲಾದಿ ಮಠಕ್ಕೆ ಒಬ್ಬ ಸತ್ತ ದೇವರ, ಎಲ್ಲ ಮದುವೆ ಗುಡಿ ಒಬ್ಬ ಸತ್ತ. ಈಗ ಬೇರೆ ಬೇರೆ ಸತ್ತ, ಅಲ್ಲಿ ಆ ಹುಣಸೇಡು ಸತ್ತ, ಎಲ್ಲಿ ಸತ್ತ, ಕತ್ತಿ ಮುಟ್ಸೋದು ಹೋಗಿರ್ತಾರ. ದೇವ್ರು ಸಾಯ್ತಾರೆ. ದೇವ್ರು ಸಾಯಂಗಿಲ್ಲ. ದೇವರು ಯಾವಾಗಲೂ ಇರ್ತಾರೆ. ಸತತ ಇರ್ತಕ್ಕಂಥವ್ರು ದೇವ್ರು ಅಂತಾರೆ ರೀ. ಮತ್ತು ದೇವ್ರು ಸತ್ರ ಮತ್ತೆ ಏನು ಮಾಡೋದು? ದೇವ್ರು ತೆಗೆದುಕೊಂಡು ಹೋಗಿ ಮಣ್ಣು ಕೊಡ್ತಾರೆ. ದೇವ್ರು ಏನು ಹುಟ್ಟಿದ್ರು? ಪರಮಾತ್ಮ ಎಂದು ಹುಟ್ಟಿರೋ ತಾರೀಕು ಅದ ರೀ. ದೇವ್ರು ಯಾವಾಗಲೂ ಇರ್ತಕ್ಕಂಥವ್ರು ಪರಮಾತ್ಮ ರೀ. ಪರಮಾತ್ಮ ಯಾವಾಗಲೂ ಇರ್ತಕ್ಕಂಥವ್ರು ಅದಕ್ಕೆ ಹೇಳ್ತಾರೆ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ. ಯಾವಾಗಲೂ ಬ್ರಹ್ಮದೇವ್ರೆ ಅಂದರೆ ಪರಮಾತ್ಮ ಯಾವಾಗಲೂ ಇರ್ತಾರೆ. ನಿತ್ಯಂ ಜ್ಞೇಯ ನಿತ್ಯಂ ಯಜ್ಞ ಪ್ರತಿಷ್ಠಿತಂ. ನಿತ್ಯದಲ್ಲಿ ದೇವರು ಇರ್ತಾರೆ. ಯಜ್ಞ ಮಾಡಲಿ ಪರಮಾತ್ಮ ಅರ್ಥ. ಯಜ್ಞ ಅಂದರೆ ನೀವು ಮನೆಯೊಳಗೆ ಏನು ಮಾಡ್ತಾರೆ? ಪ್ರಸಾದ ತಯಾರು ಮಾಡಿ ಯಜ್ಞ ರೂಪ ಮಾಡ್ತಾಯಿದ್ರಿ, ಅಲ್ಲಿ ಪರಮಾತ್ಮ ಇರ್ತಾರೆ. ನೀವು ಯಾವಾಗ ನಾಮಸ್ಮರಣ, ಇದು ಜಪಯಜ್ಞ, ಆಮೇಲೆ ಪ್ರಸಾದ ತಯಾರು ಮಾಡಿದರೆ ಅನ್ನ ಯಜ್ಞದು, ಅನ್ನ ಆಗ್ತಕ್ಕಂಥ ಯಜ್ಞ. ಮತ್ತು ಹಾಗೆ ಗ್ರಂಥಗಳು ಅಧ್ಯಯನ ಮಾಡ್ತಾರೆ, ಅದು ಆ ಯಜ್ಞ. ಅಧ್ಯಾತ್ಮ ನಡೀತದೆ ಅಂದ್ರೆ ಜ್ಞಾನ ಯಜ್ಞ. ಯಜ್ಞ ಅನ್ನೋದು ಕರ್ಮ ಯಜ್ಞ. ಅಂದರೆ ಜಗತ್ತೆಲ್ಲ ತುಂಬಿರ್ತಕ್ಕಂಥದ್ದು ಎಲ್ಲ ಯಜ್ಞಮಯ. ಆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥವ್ರು ಎಲ್ಲ ಕಡೆ ಎಲ್ಲ ತುಂಬಿರ್ತಕ್ಕಂಥವ್ರು ಯಾರಂದ್ರೆ ದೇವರೇ ಇದ್ದಾರೆ. ದೇವರಿಲ್ಲದ ಸ್ಥಾನ ಎಲ್ಲಿ ಕೂಡ ಇಲ್ಲ. ಅವನೇನು ತೃಣಕಾಷ್ಟ ಪರಿಪೂರ್ಣ ಇರ್ತಕ್ಕಂಥವ್ರು ಯಾರೇ? ದೇವರು. ಅಂಥ ದೇವರ ಕೃಪಾಶ್ವತ ಅಂದ್ರೆ ಏನೆಲ್ಲ ಸಾಧ್ಯ ಆಗ್ತದೆ? ಅದಕ್ಕೆ ಅಂಥ ದೇವರು ಸ್ವಲ್ಪನೇ ಗುರು ಇರ್ತಾರೆ. ಗುರುಗಳ ಸಂಕಲ್ಪ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ಗುರುಗಳ ಸ್ಥಾನದೊಳಗೆ ಅಲ್ಲಿ ಇರ್ತಕ್ಕಂಥ ಪ್ರಸಾದ ಅನ್ನ ಯಜ್ಞ. ಅಜ್ಜಿ ಭಕ್ತಿ ತೊಗೊಂಬಂದರು, ಗುರುಗಳ ಸಂಕಲ್ಪ ಮಾಡಿದ್ರು. ಪ್ರಸಾದ ಎಲ್ಲರಿಗೇನದು? ಎಲ್ಲರಿಗೂ ಕೂಡ ಪ್ರಸಾದ ಎಲ್ಲರಿಗೂ ಸಂಪೂರ್ಣ ಗುರುಗಳ ಸಂಕಲ್ಪ ಮಾಡಿದ್ರು. ಅಪ್ಪ ಅವ್ರ ಸಂಕಲ್ಪ ಯಜ್ಞ. ಅಜ್ಜಿ ತಂದದ್ದು ಅನ್ನ ಯಜ್ಞ. ಎಲ್ಲರಿಗೆ ಆಗಲಿ ತಂದಿದ್ರಿ. ಎಷ್ಟು ಮಂದಿ ಪ್ರಸಾದ ಮಾಡಿದ್ರು? ಏನಿಲ್ಲ, ಕಡುಬುಗಳು ಮುಗಿಲಿಲ್ಲ, ಕರಿಗಡುಬು, ಆಮೇಲೆ ಸಕ್ಕರೆ ಕೂಡ ಮುಗಿಲಿಲ್ಲ, ತುಪ್ಪ ಕೂಡ ಮುಗಿಲಿಲ್ಲ. ಹಾಗೆ ನಡೀತು. ಏಕೆಂದರೆ ಸತ್ಯದ ಪ್ರಭಾವ. ಆದರೆ ಎಲ್ಲರೂ ಕೂಡ ಸತ್ಯದಿಂದ ಇರಬೇಕು. ಸುಳ್ಳಿನಿಂದ ಯಾರು ಕೂಡ ಇರ್ತಕ್ಕಂಥಲ್ಲ. ಸುಳ್ಳು ಇರಬಾರ್ದು, ಒಳ್ಳೆಯದಲ್ಲ. ಸತ್ಯದಿಂದ ಯಾರಿರ್ತಾರೆ ಅವ್ರಿಗೆ ಸದಾ ಯಾವಾಗಲೂ ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥದ್ದು ಇರ್ತದೆ. ಸತ್ಯಮೇವ ಜಯತೆ ಅಂತ ನೇಮದ. ಆದ್ಮೇಲೆ ಗುರುಗಳ ಸ್ಮರಣೆ ಮಾಡಿ ಎಲ್ಲರೂ ಸತ್ಯದಿಂದ ಕೂಡ್ಕೊಂಡಿದ್ದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ರೆ ಸದ್ಗುರು ಕೃಪಾಶೀರ್ವಾದ ಅವಶ್ಯವಾಗಿ ಎಲ್ಲರಿಗೂ ಕೂಡ ಇರ್ತದೆ. ಸತ್ಯ ನಿಂತ್ಕೊಂಡು ಗುರುಗಳ ಸ್ಮರಣೆ ಮಾಡಿ ಯಾರ್ಯಾರು ಮಾಡ್ತಾರಲ್ಲ ಅವರೆಲ್ಲರೂ ಕೂಡ, ಯಾರ್ಯಾರು ಮನೆಯೊಳಗೆ ದೀಪ ಹಚ್ಕೋತಾರೆ ನೋಡ್ರಿ, ಅವ್ರು ಬೆಳಗ್ಗೆನಾಗಿರ್ತಾರೆ. ಯಾರ್ಯಾರು ಹಚ್ಕೊಳ್ಳೋದಿಲ್ಲ ಇರ್ತಾರೆ, ಯಾರು ಸತ್ಯದಿಂದ ಇರ್ತೀರಿ ಅವರೆಲ್ಲರೂ ಗುರುಗಳ ಆಶೀರ್ವಾದ ಇರ್ತದೆ, ದೇವರ ಆಶೀರ್ವಾದ ಇರ್ತದೆ. ಯಾರು ಸತ್ಯದಿಂದ ಇರುವುದಿಲ್ಲ, ಗುರುಗಳ ಸ್ಮರಣೆ ಇಲ್ಲ, ದೇವರ ಸ್ಮರಣೆ ಇಲ್ಲ, ಮನಸ್ಸಿಗೆ ಬಂದಂಗೆ ಮಾಡ್ತಾರೆ, ಅವರು ಕತ್ತಲಲ್ಲಿ ಕೂತಂತೆ. ಅದಕ್ಕಾಗಿ ಮನೆಗಳೆಲ್ಲ ಅನುಕೂಲ ಇದ್ದುಕೊಂಡು ಬರೀ ಬಟನ್ ಬಡದ್ರಲ್ಲ, ಬಟನ್ ಬಡದ್ರ ಎಲ್ಲ ಅನುಕೂಲ ಅದ ರೀ. ಲೈಟ್ ಹತ್ತಿ ಬಿಡ್ತದೆ, ಖರೆ ಬಟನ್ ಬಡಿಯವ್ರಲ್ಲ, ಅದು ಕೊರತೆ ಐತಲ್ಲ ರೀ.
ಸ್ವಲ್ಪ ಬರೀ ಪಠಣ ಮಾಡೋದ್ರ ಪ್ರಾರಂಭದ ಅನುಕೂಲ. ಅಂದರೆ ಸತ್ಯ ನಿಂತ್ಕೊಂಡು ಗುರುಗಳ ಧ್ಯಾನ ಮಾಡಿ ಸಾಕು, ಅವ್ರು ಆಶೀರ್ವಾದ ಮಾಡ್ತಾರೆ. ಖರೆ ಅವರು ಧ್ಯಾನ ನಾವು ಮಾಡ್ದಾಗ ನಾವು ಮಾಡ್ಲಿಕ್ಕೆ ತಯಾರಿಲ್ಲ. ಎಲ್ಲರೂ ಏನು ಮಾಡ್ಬೇಕು ರೀ? ಗುರುಗಳ ಧ್ಯಾನವನ್ನು ಮಾಡಬೇಕು, ದೇವ್ರ ಧ್ಯಾನವನ್ನು ಮಾಡಬೇಕು, ಎಲ್ಲರಿಗೂ ಒಳ್ಳೆಯದು ಮಾಡಬೇಕು. ಜಗತ್ತು ನಮಗೇನು ಕೊಟ್ಟಿತ್ತು ವಿಚಾರ ಮಾಡಬಾರ್ದು, ಜಗತ್ತಿಗೆ ನಾವೇನು ಕೊಟ್ಟಿವಿ. ಇನ್ನೊಬ್ಬರಿಗೆ ನಮಗೇನು ಲಾಭ ಅಂತ ತಿಳಿಬಾರ್ದು, ಇನ್ನೊಬ್ಬರಿಗೆ ನಾವೇನು ಅನುಕೂಲ ಮಾಡೀವಿ, ನಮ್ಮಿಂದ ಏನಾಯ್ತು ಅಂದ್ಕೊಂಡು ನೋಡ್ಬೇಕು. ಅದಕ್ಕೆ ಕೆಲವೊಮ್ಮೆ ಹೇಳ್ತಿರ್ತಾರೆ, ಉಪಕಾರಿಷಯ ಸಾಧು ಸಾಧುತ್ವೇ ತಸ್ಯ ಕೋ ಗುಣ, ಅಪಕಾರಿಷಯ ಸಾಧು ಸಾಧುತ್ವೇ ಸದ್ಭಿರುಚ್ಯತೆ ಅಂತ. ಅಂದರೆ ಈ ಜಗತ್ತಿನಲ್ಲಿ ಉಪಕಾರ ಮಾಡಿದ್ರು ಉಪಕಾರ ಮಾಡ್ತಕ್ಕಂಥವ್ರು ಜಗತ್ತಿನಲ್ಲಿ ಸಾಕಷ್ಟು ತುಂಬ, ಅದೇನು ದೊಡ್ಡ ಕೆಲಸ ಅಲ್ಲ. ಯಾರು ಅಪಕಾರ ಮಾಡ್ತಾರೋ ಅವರಿಗೂ ಕೂಡ ಉಪಕಾರ ಮಾಡ್ತಾರೆ, ಅವ್ರು ನಿಜವಾಗಿರ್ತಕ್ಕಂಥ ದೊಡ್ಡವರದು. ಅವರು ಹೇಳಿದ್ರೆ ನೀವೊಂದು ಎತ್ತ ಸಾಕಿರ್ತೀರಿ ಅಥವಾ ಟ್ರ್ಯಾಕ್ಟರ್ ಇರ್ತದೆ, ನೀವು ಇನ್ನೊಬ್ಬರು ಒಂದು ನೀವು ಕೇಳ್ತಾರೆ, ನಮ್ಮೊಂದು ಟ್ರ್ಯಾಕ್ಟರ್ ಬೇಕಾಯ್ತು ಒಂದು ದಿವಸ, ನೀವು ಕೊಡ್ತೀರಿ? ಯಾರು ಕೊಡ್ತೀರಿ? ಟ್ರ್ಯಾಕ್ಟರ್ ಇದ್ದವ್ರು ಕೊಡ್ತೀರಾ, ಇಲ್ಲವ್ರು ಕೊಡ್ತೀರ? ಅವ್ರು ಯಾಕೆ ಕೊಡ್ತೀರಿ ಹೇಳ್ರಿ? ಮತ್ತೆ ಅವ್ರು ಕೊಡ್ಬೇಕಾಯ್ತು. ಅದಕ್ಕೆ ಅವ್ರಿಗೆ ಟ್ರ್ಯಾಕ್ಟರ್ ಕೊಡ್ತೀರಿ. ಗಾಡಿ ಏನಿದ್ದಂದ್ರೆ ಗಾಡಿ ಬೇಡ, ಅವನದು ಗಾಡಿ ಕೊಡ್ತಾನೆ ಹೋಯ್ತಾನೆ. ನಿಮಗೆ ಬೇಕಾದ್ರೆ ಅವ್ನು ಕೊಡ್ತಾನೆ, ಅವ್ನಿಗೆ ಬೇಕಾದ್ರೆ ನೀವು ಕೊಡ್ತೀರಿ. ಸೈಕಲ್ ಬೇಕಾದ್ರೆ ಸೈಕಲ್ ಕೊಡ್ತಾರೆ, ಇವ್ರು ಸೈಕಲ್ ಕೊಡ್ತಾರೆ. ಅದು ಅವ್ರಿಗೆ ಕೊಡೋದು, ಇವ್ರಿಗೆ ಕೊಡೋದು, ಮುಯಿ ವಾಯಿತಯ್ಯ ಅಂತ. ಹಾಗೆ ಲಗ್ನದೊಳಗೆ ಕೂಡ ಆಭರಣ ಕೊಡ್ತಕ್ಕಂಥ ಏನಂತ ಅವರು ಈಗಂತೂ ಕಡಿಮೆ ಇರ್ತಾರೆ. ಆಗ ಇವ್ರೊಂದು ಕೊಡಬೇಕು, ಇವ್ರು ಕೊಟ್ಟಂತ ಅವ್ರು ಇದಕ್ಕಿಂತ ಹೆಚ್ಚಿಂದ ಅವ್ರು ಕೊಡ್ಬೇಕು ಮಾಡ್ಕೊತ ಹೋಗ್ತಾರೆ. ಹಾಗಿಲ್ಲಿ ಏನಂದ್ರೆ ಒಂದು ಕೊಡೋದು ಒಂದು ತೆಗೆದುಕೊಳ್ಳೋದು ಮಾಡ್ತಕ್ಕಂಥದ್ದು. ಇದು ಮಾಡಿದವ್ರಿಗೆ ಯಾರು ಉಪಕಾರ ಮಾಡ್ತಾರೆ ಅವರು ಉಪಕಾರ ಮಾಡ್ಕೋತ ಬಂದು ಜಗತ್ತಿನ ಎಲ್ಲರೂ ಮಾಡೇ ಮಾಡ್ತಾರೆ. ಹೇಳ್ತಾರೆ, ಉಪಕಾರಿಷು ಸಾಧು ಸಾಧುತ್ವೇ ತಸ್ಯ ಕೋಗುಣ. ಉಪಕಾರ ಮಾಡಿದವ್ರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು ಯಾವುದು ಒಳ್ಳೆಯ ಗುಣಪ್ಪ? ಯಾರು ಅಪಕಾರ ಮಾಡ್ತಾರೋ ಅವ್ರಿಗೆ ಒಳ್ಳೇದು ಮಾಡಿದೆ ಅಂದ್ರೆ ಆಗ ನಿಜವಾಗಿರ್ತಕ್ಕಂಥ ಗುಣ ಒಳ್ಳೆಯ ಗುಣ ಅದು. ಯಾರು ಬಂದು ಅಪಕಾರ ಮಾಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ, ಸೀಮೆ ಕಲ್ಲು ಕಿತ್ತು ಬೇರೆ ಇಟ್ಕೊಂಡು ಸೀಮೆ ಒಂದೊಂದು 10-20 ಫೂಟ್ ಒಳಗೆ ಒಯ್ತಾರೆ. ಮತ್ತೇನು ಮಾಡ್ತಾರೆ? ಬಾವಿ ತಂದು ಬಾವಿ ಒಳಗೆ ಏನು ಮಾಡ್ತಾರೆ? ಅದು ಬೋರ್ವೆಲ್ ಅದ್ರೊಳಗೆ ಕಲ್ಲು ಹಾಕಿ ಮುಚ್ಚಿ ಬಿಡ್ತಾರೆ. ಕಲ್ಲು ಹಾಕಿ ಬೋರ್ವೆಲ್ ಬಾದ್ ಮಾಡಿ ಮೊರ ಬಟ್ಟೆ ಮಾಡಿಬಿಡು ಅಂದ್ರೆ ಈ ಪ್ರಕಾರ ಹಾನಿ ಮಾಡ್ತಾರೆ. ಅಂಥವ್ರು ಬಂದಾರಂದ್ರೂ ಕೂಡ ಅವ್ರಿಗೆ ಏನಾಗ್ಬೇಕ್ರಿ? ಅವ್ರಿಗೂ ಕೂಡ ಕೆಟ್ಟ ಮಾಡೋದು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ವಿಚಾರ ಮಾಡೋಕೆ ಅಂದ್ರೆ ಅವ್ರಿಗೆ ಕೆಟ್ಟ ಬುದ್ಧಿ ಅದಲ್ಲ. ಅವ್ರಿಗೆ ಕೆಟ್ಟ ಬುದ್ಧಿ ಇದ್ರಿಂದ ಹಾಗಾಗಿದೆ. ದೇವರೇ ಅವ್ರಿಗೆ ಕೆಟ್ಟ ಬುದ್ಧಿ ಹೋಗಿ ಚಲೋ ಬುದ್ಧಿಯನ್ನು ಕೊಟ್ರೆ ಅವರು ಒಳ್ಳೆಯವ್ರು ಇರ್ತಾರಲ್ಲ, ಅವ್ರು ಹಾಳಾಗಿ ಹೋಗ್ಲತ್ತ ಅನ್ನೋದಿರಬಾರ್ದು. ಏನಾಗ್ರಿ? ಅವ್ರಿಗೆ ಬುದ್ಧಿ ಕೆಟ್ಟದು, ಅವ್ರ ಬುದ್ಧಿಯನ್ನು ಸರಿ ಮಾಡಿದೇವ್ರೆ, ಅವ್ರ ಬುದ್ಧಿ ಸರಿ ಮಾಡಿ ಅವ್ರು ಚಲೋ ಇರ್ತಾರೆ. ಒಬ್ರು ಸನ್ಯಾಸಿ ಹೇಳಿದ್ರಿ, ನಮ್ಮಲ್ಲಿ ನದಿ ಅಲ್ಲ, ಈಗ ನದಿ ಒಂದು ನಾವಿನೊಳಗೆ ಗಂಗಾ ನದಿ ಒಳಗೆ ನಾವಿನೊಳಗೆ ಸ್ವಚ್ಛ ತಲೆ ಬಳಸ್ಕೊಂಡಿರ್ತಕ್ಕಂಥವ್ರು, ತಲೆ ಸ್ವಚ್ಛ ಮಾಡ್ಕೊಳ್ತಾರೆ ವಿರಕ್ತ ಊರೊಳಗೆ. ಅಂಥವ್ರು ವಿರಕ್ತ ಊರಳು ನಾವಿನಾಗ ಬಂದು ಕೂತಾರೆ. ಅದ್ರೊಳಗೆ ಒಂದು 8-10 ಮಂದಿ ದುಷ್ಟರು ಅದು ನಾವಿನಾಗ ಕೂತಾರೆ. ಕೂತ್ಕೊಂಡು ಅವ್ರು ಏನು ಮಾಡಿದ್ರಿ, ಅವ್ರು ಬಂದು ಕೂಡಲೇ ದಿನ ಏನು ತಿಳ್ತದೆ, ನೀ ಸನ್ಯಾಸಿ ತಲೆ ಬಳಸ್ಕೊಂಡು ಕೂತ್ರೆ ಗೊತ್ತದು. ತಲೆ ಬಳಸ್ಕೊಂಡು ಏನಾಯ್ತು? ಕೆಂಪರಿಗೆ ಹಾಕ್ಕೊಂಡ್ರೆ ಹೀಗೆ ಅವ್ರನ್ನ ನೋಡಿ ಕಾಡ್ಕೋತ ಕಾಡು ಎಷ್ಟು ದುಷ್ಟಿದ್ರು ಕೊನೆಗೆ ನಾವು ನದಿಯೊಳಗೆ ಹಾಗೆ ಮುಂದೆ ಸಾಗಿದವನು ಹುಟ್ಟು ಕಡ್ಕೋತ ಹೊರಟ ನಾವಿನವ ಮುಂದೆ ಹೊರಟದ್ರಿ. ನಡುವೆ ಬಂದ ನಾವು ಏನು ಮಾಡಿದ್ರೆ ಒಂದು ಈ ಕೆಟ್ಟ ಮಂದಿ ತರ ಗುರ್ತದ ಕೆಲವೊಂದು ಆಗಿಹೋಯ್ರು ಪೂರ್ವ ಇಲ್ಲ ಅವರೆಲ್ಲ. ಅಂಥ ಮಂದಿ ಕೊನೆಗೆ ಏನು ಮಾಡಿ ಅಷ್ಟು ಕುಡ್ಕೊಂಡು ತಮ್ಮ ಪಾದರಕ್ಷೆ ತಕ್ಕೊಂಡು ಅವ್ರ ತಲೆ ಮೇಲೆ ಇಟ್ಟಿರ್ತಾರೆ, ಆ ಗುರುಗಳ ತಲೆ ಮೇಲೆ. ಇದು ನೋಡಿ ತಾಪಾಗಿ ಗಂಗಾದೇವಿ ಪ್ರತ್ಯಕ್ಷ ಆಗಿ ಕೈ ಮುಗಿರ್ತಾರೆ, ಮಹಾತ್ಮರೇ ಒಂದು ಕ್ಷಣ ನನಗೆ ಅಪ್ಪಣೆ ಕೊಡ್ರಿ, ಈ ದುಷ್ಟರು ನೀರೊಳಗೆ ನನ್ನೊಳಗೆ ಮುಳುಗಿಸಿ ಇವ್ರು ನಾಶ ಮಾಡಿಬಿಡ್ತಾನಂತೆ. ಗಂಗಾದೇವಿ ತಾಪಾಗಿ ಹೇಳ್ತಾರೆ. ಆ ಗುರುಗಳು ಅವರು ಇವು ಕೈ ಮುಗಿದ ದೇವಿ ಅವರು ಕೈ ಮುಗಿದ, ಅಮ್ಮ ನೀವು ಹೇಳೋದು ಕೇಳಿ ಚಲೋ ಸಂತೋಷ ಅನ್ಸೋದು. ನನಗೆ ತ್ರಾಸ ಆಗಿದಲ್ಲ, ತಲೆ ಮೇಲೆ ಪಾದರಕ್ಷೆ ಇಟ್ಟಾರ, ಕೆಟ್ಟದ್ದು ನೀವು ಸನ ಆಗಲಿಲ್ಲ, ಅದೆಲ್ಲ ಒಳ್ಳೆ ನೀವು ಭಾಳ ಪ್ರೇಮ ಇದ್ದೀರಿ. ಆದ್ರೆ ಅವ್ರನ್ನ ನೀವು ಮುಳುಗಿಸ್ತಾರೆ, ಆದ್ರೆ ನನ್ನ ಮನಸ್ಸಿಗೆ ಬರೋದು ಸಂತೋಷ ಅನಿಸೋಲ್ಲ ನನಗೆ. ಅವ್ರನ್ನ ಮುಳುಗಿಸೋ ಬದಲು ಇಷ್ಟೆಲ್ಲ ಮಾಡುವ ಅವ್ರ ಕೆಟ್ಟ ಬುದ್ಧಿನ ಕಾರಣ. ಅಮ್ಮ ಒಂದು ಸಲ ಅವ್ರ ಕೆಟ್ಟ ಬುದ್ಧಿ ನಿಮ್ಮಲ್ಲಿ ಮುಳುಗಿಸಿ ನಾಶ ಮಾಡಿರಿ. ಅವರು ಇರಲಿ ಅಮ್ಮ, ಎಲ್ಲರೂ ಹಾಗೆ ಇರಲಿ, ಅವ್ರ ಬುದ್ಧಿ ನಾಶ ಆಗಲಿ, ಒಳ್ಳೆಯ ಬುದ್ಧಿ ಬರಲಿ, ಅವ್ರನ್ನ ಕಾಪಾಡಿ ಪ್ರಾರ್ಥನೆ ಮಾಡ್ತಾರೆ.
ದೇವಿ ಸಂತೋಷದಿಂದ ಹೇಳಿ, ಗುರುಗಳೇ ಎಂಥ ಗುಣದ ನಿಮ್ಮಲ್ಲಿ. ಅವರು ಎಲ್ಲ ಕಾಡ್ತಾ ಬಂದು ತಮ್ಮ ಪಾದರಕ್ಷೆ ತೆಗೆದು ತಮ್ಮ ತಲೆ ಮೇಲಿಟ್ಟರು ಕೂಡ ಅಂಥವ್ರು ಬದುಕಲತ್ತ ಹೇಳ್ತಾರಲ್ಲ, ಅಂಥವ್ರು ಬದುಕಲತ್ತ ಹೇಳ್ತಾರೆ. ತಮ್ಮಿಚ್ಛೆ ಪೂರ್ಣ ಆಗಲಿ, ದುಷ್ಟರು ಸಜ್ಜನರಾಗಲಿ ಹೇಳಿ ಅವ್ರನ್ನ ಸಜ್ಜನರು ಮಾಡಿರ್ತಾರೆ. ದೇವಿ ಸಜ್ಜನ ಮಾಡಿ ಅದಕ್ಕೆ ದುಷ್ಟರ ನಾಶ ಆಗಬಾರ್ದು. ಯಾರು ನಾಶ ಆಗ್ರಿ? ದುಷ್ಟರೊಳಗಿನ ಗುಣಗಳ ನಾಶ ಆಗು. ದುಷ್ಟ ಮನುಷ್ಯ ಇರ್ತಲ್ಲ, ಎಷ್ಟು ದುಷ್ಟ ಇದ್ದಾರೆ ಅಂದ್ರೆ ಭಾಳ ದುಷ್ಟ ಇದ್ದಾರಲ್ಲ, ಅವ್ರು ಅಷ್ಟು ದುಷ್ಟ ಇದ್ದಾರೆ, ಇಷ್ಟು ದುಷ್ಟ ಎಲ್ಲ ಮಾತಾಡ್ತಾರೆ ಜನರು. ಅವ್ರು ನಾಶ ಆಗಲಿ ಅಂತಿರ್ತಾರೆ. ಅದು ಅವ್ರ ಒಳಗಿನ ದುಷ್ಟ ಗುಣಗಳ ನಾಶ ಆದ್ರೆ ಚಲೋ ಇದೆ ಇರ್ತಾರಲ್ಲ. ಕೆಟ್ಟ ಗುಣ ಹೋಗ್ಬಿಟ್ಟಂದ್ರೆ ಸರ್ಪ ಕಚ್ಚುತ್ತದ. ಹೇಮರೆಡ್ಡಿ ಮಲ್ಲಮ್ಮನ ಆಟ ಮಾಡಿರ್ತಾರಲ್ಲ, ಅಂಥ ಸರ್ಪನ ತೊಗೊಂಡು ಕೊರಳ ಹಾಕೊಂಡು ಆಟ ಮಾಡ್ತಾರಲ್ಲ, ಎದಕ್ಕೆ ಕಚ್ಚೋದು ಹೇಳ್ರಿ? ನೀವು ಏನು ಮಾಡ್ಯಾರ? ಅದರ ಹಲ್ಲು ಕಿತ್ತಗದಾರಿ, ಹಲ್ಲನ್ನು ಕಿತ್ತು ಹಾವನ್ನು ಆಡಿಸಬಹುದು ಅಂತ. ಆಗ ಸರ್ಪ ಇದ್ದಂತೆ ಇರ್ತಕ್ಕಂಥ ಜನತಾರಲ್ಲ, ಅಲ್ಲಿರ್ತಕ್ಕಂಥ ಈ ಸರ್ಪದ ಹಲ್ಲನ್ನು ತೆಗೆದಂತೆ ದುಷ್ಟ ಗುಣ ಅಂತಕ್ಕಂಥ ಕೆಟ್ಟ ವಿಷ ಹಲ್ಲನ್ನು ತೆಗೆದು ಹಾಕಿರಂದ್ರೆ ದೇವರು, ನೀವು ದೇವ್ರಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಆ ದುಷ್ಟ ಗುಣವನ್ನು ಅವರು ಒಂದು ಸಲ ತೆಗೆದು ಹಾಕಿಬಿಟ್ರಂದ್ರೆ ಅವರು ಸಜ್ಜನರಾಗಿ ಅವ್ರು ನಿಮ್ಮಂತ ಇರ್ತಾರಲ್ಲ ಅವರು. ಅದಕ್ಕಾಗಿ ಅವರೆಲ್ಲರೂ ಹಾಳಾಗಿ ಹೋಗಲಿ. ಹೆಣ್ಮಕ್ಳು ಮೊದಲ ಕಡೆ ಅವ್ರು ಹೆಣ್ಮಕ್ಳು ಅದಾರಪ್ಪ ಅಮ್ಮ, ಹೌದಾ? ಅವ್ರು ಹಿಂಗೆ ಕೈ ಮಾಡ್ತಾರೆ. ಅವ್ರು ಸಟ್ಟಾನ ಸಾವಿರ ಬಹುಶಃ ಸಟ್ಟ ಅದು ಬಹುಶಃ ಅದೇನು ಏನಂತಾರೆ, ಸಂಪೂರ್ಣ ಇಂಗ್ಲೀಷ್ ಶಬ್ದ ಇರ್ಬೇಕು ಅದು. ಶರ್ಟ್ ಏನಂತ ಅಂದಿದ್ರು. ಅಷ್ಟು ಜನರು ಸಂಹಾರ ಆಗಲಿದ್ದು, ನಮಗೆ ಇಂಗ್ಲೀಷ್ ಗುರುತಿಲ್ಲ ಅದು. ಅಷ್ಟು ಸಂಹಾರ ಕೈ ಮಾಡ್ತಾರೆ, ಅಷ್ಟು ಹಾಳಾಗಿ ಹೋಗಲಿ ಸಂಹಾರ. ಮುಂಡ ಮುಸ್ರಿ ಹಾಗಾಗಲಿ ಏನತ್ತಾರೋ ಅವ್ರಿಗೆ ಹೋಗ್ತಾರೆ ಎಲ್ಲ. ಒಂದಿಟ್ಟು ತೊದಲು ಅದಾರ, ಒಂದಿಟ್ಟು ಮತ್ತು ಮಂದಿವ್ರ ಜೋಡಿ ಜಿಗಿದಾಡಿ ವಾದು ಮಾಡ್ತಾರೆ. ಅಂಗಡಿಯಾಗಿ ಮೊದಲು ಅಂಗಡಿಲಿ ಅಂಗಡಿ ಗೆಲ್ಲಕ್ಕೆ ಹೋದ್ರಿ, ಜಿದ್ದು ಹಾಕೋದು, ಗಂಡು ಜೋಡಿ ಜಿದ್ದು ಹಾಕೋದು. ಅವ್ರು ಜಿದ್ದಾಗ ಗೆದ್ರಂದ್ರೆ ಮತ್ತು ನೀವೇನ ಮತ್ತು ಗಂಡು ಮಕ್ಳು ಗೆದ್ದಿರ್ಬೇಕು. ಏನು ಹೇಳ್ತೀರಿ? ಅವ್ರು ಸೋತ್ರಂದ್ರೆ ನಾ ಹೆಣ್ಮಕ್ಳು ನಾ ಗೆದ್ದೇನೆ, ನೀನು ಸೋತ್ರಲ್ಲ ತಾ ಗೆದ್ರಲ್ಲ ಏದಾಗಿರೋದ್ರಿ. ಅಕಸ್ಮಾತ್ ಸೋತ್ರಸ್ ನಾ ಹೆಣ್ಮಕ್ಳು ಅದೀನಿ, ಸೋತ್ರಿ ಅಂತ ನೀವು ಗಂಡು ಮಕ್ಳು ಅದರಿ ಅಥವಾ ಗೊತ್ತಿರೋದು. ಸಿಟ್ಟ ಅವರ ಅಲ್ಲಿ ಹೋಗಲಿ ಎಲ್ಲ ಕತ್ತರಿಸ್ಕೊಂಡು ಆಗ ಅದೇ ಅಂದ್ರೆ ಅಂಥದ್ದು ಅಕಸ್ಮಾತ್ ಇತ್ತಂದ್ರೆ ಏನಂತಾರೆ ಮತ್ತು ಪಾಪ ಆಗದಲ್ರಿ. ಅದಕ್ಕಾಗಿ ಹಿಂದೆ ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ, ಜೇನುತುಪ್ಪ ಸಕ್ಕರೆ ಊಟ ಅಂತ ಅವರಿಗೆ ಆಗಲಿ. ಯಾರು ಕಾಡ್ತಾರಲ್ಲ ಅಂಥವ್ರು ಜೇನುತುಪ್ಪ ಸಕ್ಕರೆ ಆಗಲಿ. ಕೊಂದ ವೈರಿಯ ಮನೆಗೆ ನಡೆದು ಹೋಗಲೇಬೇಕು. ಕೊಂದ ವೈರಿ ಮನೆಗೇನು ನೀವು ಬರ್ತದ, ಅವನ ವೈರಿ ಹೆಸರನ್ನು ತನ್ನ ಮಗನಿಗೆ ಇಡಬೇಕತ್ರಿ ಪುರಂದರದಾಸ ಅಂತ. ಆಗ ಹಾಗಿರ್ತಕ್ಕಂಥ ಪವಿತ್ರ ಭಾವನೆ ಇರಬೇಕು. ಚಲೋ ಮಾಡ್ತಕ್ಕಂಥವ್ರು ಜಗತ್ತಿನಾಗ ಚಲೋ ಮಾಡ್ತಕ್ಕಂಥ ವಿದ್ಯಾರ್ಥಿರ, ಯಾರು ಕೆಟ್ಟ ಮಾಡ್ತಾರೋ ಅವರಿಗೆ ಚಲೋ ಮಾಡ್ತಕ್ಕಂಥ ಬುದ್ಧಿ ಇತ್ತಂದ್ರೆ ಆಗ ನಾವು ನಿಜವಾಗಿರ್ತಕ್ಕಂಥ ಒಳ್ಳೆಯವರಾಗ್ತಾ ಇದ್ದೀವಿ. ಹೀಗೆ ಯಾರು ಒಳ್ಳೆಯವ್ರತ್ತಲ್ಲ ಅವ್ರಿಗೆ ಒಳ್ಳೆಯವರಾದ ಈ ಪ್ರಕಾರ ಒಳ್ಳೆಯವರಾದಾಗ ಆಗ ಗುರುಗಳ ಆಶೀರ್ವಾದ ಆಗ್ತದೆ, ದೇವರ ಆಶೀರ್ವಾದ ಆಗ್ತದೆ. ಎಲ್ಲರೂ ಕೂಡ ಗುರುಗಳ ಆಶೀರ್ವಾದ ಪಡ್ತಕ್ಕಂಥ ರೀತಿಯಿಂದ, ದೇವರ ಆಶೀರ್ವಾದ ಪಡ್ತಕ್ಕಂಥ ರೀತಿಯಿಂದ ಇರಲಿ. ಗುರು ಕೃಪಾಶೀರ್ವಾದ ಆಗಲಿ. ಗುರು ಸತ್ಯ ಸಂಕಲ್ಪ ನಮಗೆಲ್ಲರೂ ಒಳ್ಳೆಯದಾಗ್ತಕ್ಕಂಥ ಒಂದು ಸತ್ಯ ಸಂಕಲ್ಪ ಗುರುಗಳಿಗೆ ಬಂತ ನಾವು ಉದ್ಧಾರ ಆಗ್ತಾ ಇದ್ದೀವಿ. ಅವರು ಸತ್ಯ ಸಂಕಲ್ಪ ಮಾಡ್ಬೇಕಾದ್ರೆ ಅವರ ಸಂಕಲ್ಪ ನಾವು ಇರ್ಬೇಕಲ್ಲ. ಅವ್ರು ಚಲೋ ನಮ್ಮ ಒಳ್ಳೆಯ ಮೇಲೆ ನಾವು ಚಲೋ ಇದ್ರೆ ಮಾಡ್ತಾರಲ್ಲ ಗುರುಗಳ ಆಶೀರ್ವಾದ, ನಾವು ಕೂಡ ಚಲೋ ಇರ್ತಾವ್ರಿ. ಗುರು ಕೃಪಾ ಆಶೀರ್ವಾದದಿಂದ ಎಲ್ಲರಿಗೆ ಆನಂದ ಅಂತ ಹೇಳ್ತಾ, ಎಲ್ಲರಿಗೂ ಅವರವರ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮೆಲ್ಲರಿಗೂ ಈ ಪರದಲ್ಲಿಯೂ ಸುಭೋಗ ಭಾಗ್ಯಗಳ ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವರ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಹೊರಮೋಕ್ಷ ಸದ್ರಳು ಎಲ್ಲರಿಗೂ ಅನುಗ್ರಹ ಮಾಡ್ತೀವಿ ಪ್ರಾರ್ಥನೆ ಮಾಡ್ತಾ, ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಗ್ರಂಥದ 9ನೇ ಭಾಗದ 30ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊಂದು ಪ್ರಣಾಮ ಸಮರ್ಪಿಸಿ ಪರಮ ಪವಿತ್ರವಾದಂಥ ಶ್ರಾವಣ ಮಾಸದ 30ನೇ ದಿನದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ.
जय मंगलम जय नमः पार्वती पतये शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय साधु संत महाराज की जय श्री गुरुदेव ನೀವು ನಾಮಸ್ಮರಣೆ ಮಾಡ್ರಿ ಪಕ್ಕ ಎಲ್ಲರೂ